ಸೊ ಮೊದಲನೇದಾಗಿ ಇವತ್ತು ಇಲ್ಲಿ ಎಲ್ಲರೂ ಬಂದಿದ್ದಕ್ಕಾಗಿ ಎಲ್ಲ ಧನ್ಯವಾದಗಳು. ಮತ್ತೆ ಈ ಆರೋಗ್ಯ ಇದು ಒಂದು ಜಾಗೃತಿ ಕಾರ್ಯಕ್ರಮ ಫ್ರೆಂಡ್ಸ್. ಸೊ ಈ ಜಾಗೃತಿ ಕಾರ್ಯಕ್ರಮಗಳಿಗೆ ಜನ ಈ ತರ ನೀವು ಸೇರೋದು ನಾನು ನೋಡಿದಾಗೆಲ್ಲ ಒಂದು ಸಂತೋಷ ಆಗುತ್ತೆ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಇದನ್ನ ಕಲಿತಾ ಹೋಗ್ತಾ ಇದ್ದೀರಾ. ಜನರು ನಿಧಾನವಾಗಿ ಇದನ್ನ ಎಚ್ಚರಗೊಂಡು ಬಹಳ ಒಂದು ಮುಖ್ಯವಾದದ್ದನ್ನ ಅರ್ಥಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಇದು ನಿಮ್ಗೆ ತೋರಿಸ್ತದೆ. ಸೊ ಇದು ಜನರು ಔಷಧಿಗಳು, ಆಸ್ಪತ್ರೆಗಳು ಮತ್ತೆ ಪರೀಕ್ಷೆಗಳಿಗೆ ತುಂಬಾ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ನಿಮ್ಮ ದೇಹದಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅನ್ನೋದನ್ನ ನಾನು ಈ ಜಾಗೃತಿ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಆದ್ರೆ ಕೆಲವೇ ಜನರು ಮಾತ್ರ ತಮ್ಮ ದೇಹ ನಿಜವಾಗೂ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಎಂಬುದನ್ನ ಅರ್ಥ ಮಾಡ್ಕೋಕೆ ಸಮಯವನ್ನ ಕೊಡ್ತಾ ಇದ್ದಾರೆ. ಓಕೆ, ಆದ್ರೆ ಕೆಲವು ಜನ ಏನ್ ಬಿಡು ಹೋಗ್ಲಿ ಬಿಡು, ಒಂದಿನ ಹೋಗೋದಿದೆ, ಒಂಥರ ನೆಗೆಟಿವ್ ಟಾಕ್ ಅಲ್ಲಿ ಇರ್ತಾರೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಮೋಸ್ಟ್ಲಿ ಅದ್ರ ಬಗ್ಗೆ ತಿಳ್ಕೊಳಕ್ಕೆ. ಏನ್ ಮಾಡೋದು ತಿಳ್ಕೊಂಡು ಅನ್ನೋ ಜನನೂ ಇದ್ದಾರೆ. ಮತ್ತೆ ನಾವು ದೇಹವನ್ನ ಅರ್ಥ ಮಾಡಿಕೊಂಡಾಗ ಏನೋ ಒಂದು ಮ್ಯಾಜಿಕ್ ಖಂಡಿತ ಆಗುತ್ತೆ ಫ್ರೆಂಡ್ಸ್. ಒಂದು ಮ್ಯಾಜಿಕ್ ಮಾಂತ್ರಿಕ ಏನೋ ಒಂದು ಸಂಭವಿಸ್ತದೆ. ಸೊ ನಮ್ಮ ದೇಹ ಈಗಾಗ್ಲೇ ಅದರೊಳಗೆ ಸೊ ಅದು ಒಂದ್ ನಿಮಿಷ. ಹಲೋ ಹಲೋ ಹಲೋ, ಹೇಳಿ, ಯಾರು? ಯಾರು ಹಲೋ ಅಂದ್ರು? ಸೊ ಈ ಸಲ ಸ್ಲೈಡ್ ಓಪನ್ ಮಾಡ್ಕೊ. ಓಕೆ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಸೊ ದೇಹ ಈಗಾಗಲೇ ಅದರೊಳಗೆ ಶಕ್ತಿಯುತವಾದ ಒಂದು ಗುಣಪಡಿಸುವ ವ್ಯವಸ್ಥೆಯನ್ನು ಹೊಂದಿದೆ ಅಂತ ನಾವು ಪ್ರತಿಯೊಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಇದೀವಿ ಕೂಡ. ಇವತ್ತು ಒಂದು ಮಾನವ ದೇಹದಲ್ಲಿ ಅತ್ಯಂತ ಶಕ್ತಿಶಾಲಿ ಗುಣಪಡಿಸುವ ವ್ಯವಸ್ಥೆಗಳಲ್ಲಿ ಒಂದನ್ನ ನಾವು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ನಮ್ಮ ವೇಗಸ್ ನರ್ವ್ಸ್ ಅಂತ. ವೇಗಸ್ ನರ್ವ್ ಹೇಗೆ ನಮ್ಮ ದೇಹದಲ್ಲಿ ಅದನ್ನ ವೇಗಸ್ ನರ್ವ್ಸ್ ಅಂತ ಕರೆಯಲಾಗ್ತದೆ. ಮತ್ತೆ ಅದು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಅದೊಂದು ನಿಮ್ಮ ದೇಹದ ಬಾಡೀಸ್ ನ್ಯಾಚುರಲ್ ಹೀಲಿಂಗ್ ಅದು. ಸೊ ಇವಾಗ ನೀವು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀನಿ. ಹೆಚ್ಚಾಗಿ ಜನ ಇದ್ರ ಬಗ್ಗೆ ಕೇಳಿಲ್ಲ, ಮತ್ತೆ ಕೆಲವರು ಗೊತ್ತೂ ಇರ್ಬೋದು. ಸೊ ಕೆಲವೊಂದು ತುಂಬಾ ಎಜುಕೇಟೆಡ್ ಪರ್ಸನ್ಸ್ಗೂ ಕೂಡ ಇದು ಗೊತ್ತಿಲ್ಲ. ಆಲ್ಮೋಸ್ಟ್ ಸುಮಾರು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೆ ನೀವು ಈ ನರದ ಬಗ್ಗೆ, ವೇಗಸ್ ನರ್ವ್ಸ್ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ನೀವು ಒಂದು ಅದ್ಭುತವಾದನ್ನ ಕಲಿತಂಗೆ ಫ್ರೆಂಡ್ಸ್. ಓಕೆ, ಸೊ ನಿಮ್ಮ ದೇಹ ನೈಸರ್ಗಿಕ ಒಂದು ಸ್ವಿಚ್ ಅನ್ನು ಹೊಂದಿದೆ. ನಿಮ್ಮ ದೇಹದಲ್ಲಿ ಒಂದು ಬಟನ್ ಅನ್ನ ಹೊಂದಿದೆ. ಅದು ರೋಗವನ್ನ ಗುಣಪಡಿಸುವುದನ್ನ ಆನ್ ಮಾಡ್ಬೋದು ಮತ್ತೆ ಆಫ್ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ಹೇಳಿದ್ದು ನಿಮ್ಮ ದೇಹದವನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಮ ದೇಹದ ಡಾಕ್ಟರ್ ನೀವೇ ಆಗ್ತೀರಾ. ಸೊ ಆನ್ ಅಂಡ್ ಆಫ್ ಬಟನ್ ನಿಮ್ ಕೈಯಲ್ಲೇ ಇರುತ್ತೆ. ಮತ್ತೆ ಆ ಸ್ವಿಚ್ ಅಲ್ಲಿ ನಾವು ವೇಗಸ್ ನರ್ವ್ಸ್ ಅಂತ ಕರಿತೀವಿ. ಸೊ ಏನು ಹಾಗಂದ್ರೆ ವೇಗಸ್ ನರ್ವ್ಸ್ ಅಂದ್ರೆ ಏನು? ಓಕೆ, ವೇಗಸ್ ನರ್ವ್ಸ್ ಅಂದ್ರೆ ನಾವು ಅದನ್ನ ತುಂಬಾ ನಿಮ್ಗೆ ಸರಳವಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ದೇಹದೊಳಗೆ ನಮಗೆ ನರಮಂಡಲ ಇದೆ. ಈ ನರಮಂಡಲ 2 ಪ್ರಮುಖ ಭಾಗಗಳನ್ನ ಹೊಂದಿದೆ. ಒಂದು ಸಹಾನುಭೂತಿಯ ನರಮಂಡಲ, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರಮಂಡಲ ಅಂತ. ಈ ಸಹಾನುಭೂತಿಯ ವ್ಯವಸ್ಥೆ ಏನಿದೆ ಅಲ್ಲ, ಈ ಹೆಸರು ತಕ್ಕಂಗೆ ಸಹಾನುಭೂತಿ ತೋರಿಸ್ತಾ ಇರುತ್ತೆ. ಯಾವಾಗಲೂ ಇದು ಹೋರಾಟ ಮತ್ತೆ ಹಾರಾಟ ವ್ಯವಸ್ಥೆ ಅಂತ ಇದನ್ನ ಕರೆಯಲಾಗ್ತದೆ. ಫ್ಲೈಟ್ ಆರ್ ಫೈಟ್ ಮೋಡ್ ಅಲ್ಲಿ ಇರುತ್ತೆ ಇದು. ಅಂದ್ರೆ ನಿಮ್ನ ರಕ್ಷಣೆ ಮಾಡ್ತಾನೆ ಇರುತ್ತದೆ. ನಾವು ಒತ್ತಡಕ್ಕೊಳಗಾದಾಗ, ಭಯ ಆದಾಗ, ಕೋಪ ಆದಾಗ, ಅಥವಾ ತುಂಬಾ ಚಿಂತಾಕ್ರಾಂತರಾದಾಗ ಸಕ್ರಿಯಗೊಳಿಸುವ ಒಂದು ವ್ಯವಸ್ಥೆ ಇದು. ನಿಮ್ಮನ್ನ ಕಾಪಾಡಕ್ಕೆ ಉದಾಹರಣೆಗೆ ನೀವು ಯಾರ ಜೊತೆ ಏನಾದ್ರೂ ಜಗಳ ಆಡಬಹುದು. ಹೋರಾಡಿದಾಗ, ನೀವು ಒತ್ತಡದಲ್ಲಿದ್ದಾಗ, ನಿಮ್ಗೆ ಭಯ ಇದ್ದಾಗ, ಮತ್ತೆ ನಿಮ್ಗೆ ಯಾವಾಗಲೂ ನೀವು ಯೋಚನೆ ಮಾಡ್ತಾ ಇದ್ರೆ ನಂತರ ನಿಮ್ಮ ದೇಹ ಒತ್ತಡ ಸ್ಥಿತಿಗೆ ಹೋಗ್ತದೆ ಅವಾಗ ಅಲ್ವಾ. ಆಬ್ವಿಯಸ್ಲಿ ಅದು ಆಟೋಮೆಟಿಕ್ ನಿಮ್ಮ ಒತ್ತಡ ಸ್ಥಿತಿಗೆ ಹೋಗ್ತಾ ಇರ್ತದೆ. ಸೊ ನಿಮ್ಮ ಹೃದಯ ವೇಗವಾಗಿ ಇವಾಗ ಬಡಿಯಕ್ಕೆ ಶುರು ಆಗುತ್ತೆ. ಅಂತ ಮೋಡಲ್ಲಿ ಇದ್ದಾಗ ನಿಮ್ಮ ಹೃದಯ ವೇಗವಾಗಿ ಬಡಿಯಕ್ಕೆ ಶುರು ಆಗ್ತದೆ. ನಿಮ್ಮ ಜೀರ್ಣಕ್ರಿಯೆ ನಿಲ್ತದೆ.
ನಿಮ್ಮ ಸ್ನಾಯುಗಳು ಟೈಟ್ ಆಗ್ತಾ ಇರ್ತವೆ, ನಿಮ್ಮ ದೇಹ ಅಪಾಯಕ್ಕೆ ಸಿದ್ಧವಾಗ್ತಾ ಇರ್ತವೆ ಅವಾಗ. ಆದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ ಇವತ್ತಿನ ಜನ ಯಾವುದೋ ಒಂದು ಕಾಡು ಪ್ರಾಣಿಗಳಿಗೆ ಹೆದರ್ತಾ ಇಲ್ಲ, ಅವರು ತಮ್ಗೆ ತಾವೇ ಹೆದರ್ತಾ ಇದ್ದಾರೆ. ಅವ್ರು ಮಾಡಿರೋ ಸಾಲಗಳಿಗೆ, ಅವ್ರಿಗಿರೋ ಜವಾಬ್ದಾರಿಗಳಿಗೆ, ಮತ್ತೆ ಅಂದ್ರೆ ತಿಂಗಳ ಬಂತು ಅಂದ್ರೆ ಏನೋ ಒಂದು ಕಮಿಟ್ಮೆಂಟ್ಸ್ ಗಳಿಗೆ ಹೆದರೋದು. ಅಂದ್ರೆ ಆಲ್ಮೋಸ್ಟ್ ಜನ ಅದಕ್ಕೋಸ್ಕರ ಹೆದರ್ತಾ ಇದ್ದಾರೆ. ಸೊ ಜವಾಬ್ದಾರಿಗಳಾದ್ರೆ ಒತ್ತಡದಿಂದ ಅದನ್ನೆಲ್ಲ ಮಾಡೋದ್ರಿಂದ ಅವರು ಒತ್ತಡದಲ್ಲಿ ಸಿಲುಕ್ತಾ ಇದ್ದಾರೆ, ಮತ್ತೆ ಒತ್ತಡದಿಂದ ಒದ್ದಾಡ್ತಾ ಇದ್ದಾರೆ. ಆದ್ರಿಂದ ದೇಹ ಯಾವಾಗ್ಲೂ ಫ್ಲೈಟ್ ಮತ್ತೆ ಫೈಟ್ ಮೋಡ್ ಅಲ್ಲಿ ಇರ್ತದೆ ಫ್ರೆಂಡ್ಸ್. ಯಾವಾಗ್ಲೂ ಹೋರಾಟ ಅಥವಾ ಹಾರಾಟದ ಕ್ರಮದಲ್ಲೇ ಇರ್ತದೆ. ಮತ್ತೆ ದೇಹ ವರ್ಷಗಳ ಕಾಲ ಇದೇ ಕ್ರಮದಲ್ಲಿ ಇದ್ದಾಗ ಏನಾಗ್ತದೆ, ರೋಗಗಳು ಕಾಣಿಸಕ್ಕೆ ಪ್ರಾರಂಭ ಆಗ್ತದೆ. ಈಗ ಈ ವಿರುದ್ಧ ವ್ಯವಸ್ಥೆಯನ್ನ ಪ್ಯಾರಾಸಿಂಪೆಥೆಟಿಕ್ ನರಮಂಡಲ ಅಂತ ಕರೀತಾರೆ. ನಾವು ಅದರ ವಿರುದ್ಧ ಮಾಡ್ಬೇಕು. ನಮ್ಮ ನರ್ವಸ್ ಅನ್ನ ಪ್ಯಾರಾಸಿಂಪೆಥೆಟಿಕ್ ಮೋಡ್ ಅಲ್ಲಿ ತರೋದು, ಅದನ್ನ ನಾವು ಹೀಲಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಈ ವ್ಯವಸ್ಥೆಯನ್ನ ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆ ಅಂತ ಕರೆಯಲಾಗ್ತದೆ. ತುಂಬಾ ಸಿಂಪಲ್. ಯಾಕೆ ಬಿಡಿ ಬಿಡಿಯಾಗಿ ಹೇಳೋದು ಅಂತಂದ್ರೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ. ಸೊ ಈ ವ್ಯವಸ್ಥೆನ ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆ ಅಂತ ಇದನ್ನ ಕರೆಯಲಾಗ್ತದೆ. ಸೊ ನಿಮ್ಮ ದೇಹಕ್ಕೆ ಸಹಾಯ ಮಾಡುವ ವ್ಯವಸ್ಥೆ ಕೂಡ ಇದು. ವಿಶ್ರಾಂತಿ ಆಹಾರವನ್ನ, ಅಂದ್ರೆ ನೀವು ವಿಶ್ರಾಂತಿಯಲ್ಲಿ ಇದ್ದಾಗ ನೋಡಿ, ಆಹಾರವನ್ನ ಚೆನ್ನಾಗಿ ಅಂದ್ಕೊಳ್ತೀರಾ, ನಿಮ್ಮ ಸೆಲ್ಗಳು ಸರಿಪಡಿಸ್ತವೆ. ಅಂದ್ರೆ ನಿಮ್ಮ ಕೋಶಗಳು ಸೆಲ್ಗಳು ರಿಜ್ಯೂನೇಟ್ ಆಗ್ತಾ ಇರ್ತವೆ, ಕೋಶಗಳು ರಿಜ್ಯೂನೇಟ್ ಆಗ್ತಾ ಇರ್ತವೆ, ಹೊಸ ಸೆಲ್ಗಳು ಬರ್ತಾ ಇದ್ದಾಗೆ ಹಳೆ ಸೆಲ್ಗಳು ಕ್ಲಿಯರ್ ಆಗ್ತಾ ಇರ್ತವೆ, ಹಾರ್ಮೋನ್ಗಳು ಸಮತೋಲನದಲ್ಲಿ ಇರ್ತವೆ, ರೋಗಗಳನ್ನ ಗುಣಪಡಿಸಿ. ಮತ್ತೆ ಈ ವ್ಯವಸ್ಥೆಯನ್ನ ನಿಯಂತ್ರಿಸುವ ಮುಖ್ಯ ನರ ಅಂದ್ರನೇ ವೇಗಸ್ ನರ ಫ್ರೆಂಡ್ಸ್. ಆದ್ರಿಂದ ನಾವು ಈ ಒಂದು ಬಹಳ ಮುಖ್ಯವಾದನ್ನ ತಿಳ್ಕೊಬೇಕು ಅಂದ್ರೆ ವೇಗಸ್ ನರದಿಂದನೇ ಗುಣಪಡಿಸುವ ವಿಧಾನ ಶುರು ಆಗೋದು, ರಿಪೇರ್ ಸಿಸ್ಟಮ್ ಶುರು ಆಗೋದು. ಸೊ ಇನ್ನು ವೇಗಸ್ ನರ ಏಕೆ ತುಂಬಾ ಇದು ಮುಖ್ಯವಾಗಿದೆ, ವೇಗಸ್ ನರ ಮೆದುಳಿನಲ್ಲಿ ಇದು ಪ್ರಾರಂಭ ಆಗ್ತದೆ ಫ್ರೆಂಡ್ಸ್. ಎಲ್ಲಾ ಕಾಯಿಲೆಗಳು ಮೆದುಳಿನಿಂದ ಬರೋದು ಅಂತ ಅದ್ ಯಾಕಂದ್ರೆ ಅದೇ ಒಂದು ಹೆಡ್ ಡಿಪಾರ್ಟ್ಮೆಂಟ್ ಅದು ವೇಗಸ್ ನರ. ಈಗ ಮೆದುಳೇ ನಮ್ಮ ಎಲ್ಲ. ಈಗ ನನ್ಗೆ ಎದ್ದು ಹೋಗ್ಬೇಕು ಅಂತಂದ್ರೆ ಮೆದುಳು ನನ್ನ ದೇಹಕ್ಕೆ ಸಂದೇಶ ಕೊಡ್ತದೆ ಎದ್ದು ಹೋಗು ಅಂತ. ಅವಾಗ್ಲೇ ಅದು ಏನಾದ್ರು ಬಂತು ಅಂದ್ರೆ ನಾನು ಕಾಪಾಡ್ಕೊಳಕ್ಕೆ ನನ್ನ ಅದು ಮೆದುಳೇ ಹೇಳೋದು. ಸೊ ವೇಗಸ್ ನರ ಏನಿದೆ ಮೆದುಳಿನಲ್ಲಿ ಪ್ರಾರಂಭ ಆಗ್ತದೆ, ಮತ್ತೆ ದೇಹದ ಮೂಲಕ ಉದ್ದವಾದ ಹೆದ್ದಾರಿಯಂತೆ ಇದು ಚಲಿಸ್ತಾ ಇರ್ತದೆ. ಇದು ನಮ್ಮ ಅನೇಕ ಅಂಗಗಳನ್ನ ಕೂಡ ಸಂಪರ್ಕ ಮಾಡ್ತದೆ. ಉದಾಹರಣೆಗೆ ಇದು ಮೆದುಳಿಗೆ ಸಂಪರ್ಕಿಸ್ತದೆ, ಮತ್ತೆ ಅಲ್ಲಿ ನಮ್ಮ ಹೃದಯ, ಶ್ವಾಸಕೋಶಗಳು, ಹೊಟ್ಟೆ, ನಮ್ಮ ಲಿವರ್ ಆಗಿರ್ಬೋದು, ನಮ್ಮ ಗಟ್ಟಾಗಿರ್ಬೋದು, ಮೂತ್ರಪಿಂಡಗಳಾಗಿರ್ಬೋದು. ಆದ್ರಿಂದ ಈ ನರ ಏನಿದೆ ಅಲ್ಲ, ಅದು ಮೆದುಳು ಮತ್ತು ಅಂಗಗಳ ನಡುವಿನ ಒಂದು ಸಂವಹನ ಕೇಬಲ್ ನಂತಿದೆ ಈ ವೇಗಸ್ ನರ. ಈ ನಮ್ಮ ಮೆದುಳು ಮತ್ತೆ ಇವು ನಮ್ಮ ಇವೇನ್ ಯಕೃತು ಇವೆಲ್ಲ ಇದಾವಲ್ಲ, ಇದ್ರ ಮಧ್ಯ ಒಂದು ಸಿಸ್ಟಮ್ ಏನಿದೆಲ್ಲ ಅದು ಸಂವಹನ ಕೇಬಲ್ ನಂತೆ ಇದೆ. ಆ ಕೇಬಲ್ ಇಂದಾನೆ ಅದು ಸಂದೇಶ ಬರ್ತದೆ. ವಾಸ್ತವವಾಗಿ ವಿಜ್ಞಾನಿಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾರೆ, ಸುಮಾರು 80% ಸಂಕೇತಗಳು ಏನಿದಾವೆ ಕರುಳಿನಿಂದನೇ ಮೆದುಳಿಗೆ ಪ್ರಯಾಣಿಸ್ತವೆ. ಸೊ ಅದಕ್ಕೆ ಗಟ್ ಹೆಲ್ತ್ ಅಂತ. ಗಟ್ಟಿನ ನೀವು ಯಾವಾಗಲೂ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ಅಲ್ಲೇ ಇರೋದು. ಸೆರೋಟಿನ್ ಹಾರ್ಮೋನ್ ಇರೋದು ನಮ್ ಗಟ್ಟಲ್ಲಿ ಫ್ರೆಂಡ್ಸ್. ಗಟ್ ಫೀಲಿಂಗ್ ಆಗುತ್ತೆ, ಏನಾದ್ರೂ ನಮ್ಗೆ ಎಲ್ಲಾದ್ರೂ ಹೋಗೋದಿದ್ದಾಗ ಗಟ್ ಫೀಲಿಂಗ್ ಯಾಕಾಗುತ್ತೆ ಅಂತಂದ್ರೆ ಅಲ್ಲೇ ಸೆರೋಟಿನ್ ಒಂದು ಒಳ್ಳೆ ಹಾರ್ಮೋನ್. ಅದು ಅಂದ್ರೆ ನೀವು ಖುಷಿಯಾಗಿದ್ದಾಗ್ಲೂ ಕೂಡ ನಿಮ್ಗೆ ಫೀಲಿಂಗ್ ಆಗ್ತಾ ಇರ್ತದೆ. ಅಂದ್ರೆ ನಿಮ್ಮ ಕರುಳು ನಿರಂತರವಾಗಿ ನಿಮ್ಮ ಮೆದುಳಿಗೆ ಸಂದೇಶಗಳನ್ನ ಕಳಿಸ್ತಾ ಇದೆ. ಆದ್ರಿಂದ ನಿಮ್ಮ ಕರುಳು ಅನಾರೋಗ್ಯಕರವಾಗಿದ್ರೆ ನಿಮ್ಮ ಮೆದುಳು ಸಹ ಅನಾರೋಗ್ಯಕರವಾಗಿರ್ತದೆ. ಅದಕ್ಕಾಗಿ ಜನ ಆತಂಕ, ಖಿನ್ನತೆ, ಮನಸ್ಥಿತಿಯಲ್ಲಿ ಬದಲಾವಣೆ ಆಗಿರ್ಬೋದು, ಆಮೇಲೆ ಮೆದುಳಿನ ಮಂಜು ಆಗಿರ್ಬೋದು, ಮತ್ತೆ ಅವರದನ್ನ ಮನಸ್ಸಿನ ಸಮಸ್ಯೆ ಅಂತಾನೆ ಭಾವಿಸ್ತಾರೆ. ಆದ್ರೆ ಹಲವು ಬಾರಿ ಏನಾಗ್ತದೆ ಅಂತಾರೆ ವಾಸ್ತವವಾಗಿ ಕರುಳಿನ ಸಮಸ್ಯೆ ಆಗಿರ್ತದೆ. ಸೊ ಅದಕ್ಕಾಗಿ ಸಮಗ್ರ ಆರೋಗ್ಯ ನಿಮ್ಮ ಕರುಳು ಮತ್ತು ಮೆದುಳಿನ ಸಂಪರ್ಕದ ಮೇಲೆ ತುಂಬಾ ಕೇಂದ್ರೀಕರಿಸ್ತದೆ. ಸಮಗ್ರ ಆರೋಗ್ಯ ಅಂದ್ರೆ ನಮ್ಮ ಹೋಲಿಸ್ಟಿಕ್ ಹೆಲ್ತ್. ನಾನು ವರ್ಕ್ ಮಾಡೋದು ತುಂಬಾ ಕರುಳು ಮತ್ತೆ ನಿಮ್ಮ ಮೆದುಳಿನ ಸಂಪರ್ಕದ ಮೇಲೇನೆ. ಸೊ ಈ ವೇಗಸ್ ನರ ನಿಮ್ದು ದುರ್ಬಲ ಆಗಿದೆ ಅಂತ ಯಾವ ಚಿಹ್ನೆಗಳು ತೋರಿಸ್ತವೆ ಅಂತಂದ್ರೆ, ವೇಗಸ್ ನರ ದುರ್ಬಲವಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ಈಗ ನಾನ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಎಷ್ಟು ಜನ ಈ ಸಮಸ್ಯೆಗಳಲ್ಲಿ ಕನಿಷ್ಠ ಒಂದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ನಿಮ್ಗೆ ಒತ್ತಡ ಆಗಿರ್ಬೋದು,
ಒತ್ತಡ ಅನುಭವಿಸ್ತಾ ಇದ್ದೀರಾ ಅಥವಾ ಆತಂಕ ಅನುಭವಿಸ್ತಾ ಇದ್ದೀರಾ ಅಥವಾ ನಿದ್ರೆ ಸರಿ ಇಲ್ವಾ ನಿಮ್ದು, ಅಥವಾ ಯಾವ್ದಾದ್ರು ಜೀರ್ಣಕಾರಿ ಸಮಸ್ಯೆಗಳಿದಾವ, ಅಥವಾ ನಿಮ್ದಲ್ಲಿ ಆಸಿಡಿಟಿ ಇದೆಯಾ, ಮಲಬದ್ಧತೆ ಇದೆಯಾ, ಆಯಾಸ ಆಗ್ತಾ ಇದೆ ನಿಮ್ಗೆ ಹಾರ್ಮೋನ್ಗಳ ಅಸಮತೋಲನ ಇದೆಯಾ, ಇದರಲ್ಲಿ ಯಾವ್ದಾದ್ರು ನೀವು ಅನುಭವಿಸ್ತಾ ಇದ್ರೆ ಓಕೆ ನನ್ಗೆ ಹೇಳಿ. ಸೊ ಈ ಒಂದು ವೆಬಿನಾರ್ ಅಲ್ಲಿ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಬಹುತೇಕ ಜನರ ಕೈ ಎತ್ತಾರೆ, ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಆದ್ರೆ ಈ ವೇಗಸ್ ನರ ದುರ್ಬಲ ಆಗಿದ್ರೆ ಈ ಸಮಸ್ಯೆಗಳು ನಿಮ್ದು ವೇಗಸ್ ನರ ದುರ್ಬಲ ಆಗಿದೆ ಅಂತಾನೆ ಅರ್ಥ ಫ್ರೆಂಡ್ಸ್. ಸೊ ಈ ವೇಗಸ್ ನರ ಅಂದ್ರೆ ತುಂಬಾ ಏನು ದೊಡ್ಡ ಇದು ಆಗಿದೆ ಅಂತ ಅನ್ಕೋಬೇಡಿ, ರಿಲ್ಯಾಕ್ಸ್ ಆಗಿರಿ. ನೀವು ರಿಲ್ಯಾಕ್ಸ್ ಇಸ್ ದಿ ಫಸ್ಟ್ ಹೀಲಿಂಗ್. ಓಕೆ, SSD ವೇಗಸ್ ನರ ಸಕ್ರಿಯ, ಈಗ ವೇಗಸ್ ನರ ದುರ್ಬಲ ಆಗಿದ್ರೆ ಈ ಸಮಸ್ಯೆಗಳು ನಿಮ್ಗೆ ಕಾಣಿಸ್ತವೆ. ವೇಗಸ್ ನರ ಸಕ್ರಿಯ ಇಲ್ಲದೆ ಇದ್ದಾಗ ದೇಹ ಒತ್ತಡದ ಮೋಡ್ನಲ್ಲೇ ಇರ್ತದೆ. ಮತ್ತೆ ಒತ್ತಡದ ಮೋಡ ವರ್ಷಗಳ ಕಾಲ ಮುಂದುವರಿದಾಗ, ಸುಮಾರು ವರ್ಷಗಳ ಕಾಲ ಅದೇ ರೀತಿ ಇದ್ದಾಗ ಅದು ಒಂದೇ ಸರಿ ಬರಲ್ಲ. ನೀವು ಸುಮಾರು ವರ್ಷಗಳಿಂದ ಆ ಮೋಡಲ್ಲಿ ಇದ್ರಿ ಅನ್ಕೊಳ್ಳಿ, ಫ್ಲೈಟ್ ಅಂಡ್ ಫೈಟ್ ಮೋಡಲ್ಲಿ, ರೋಗಗಳು ನಿಮ್ಗೆ ಕಾಣಿಸಕ್ ಶುರು ಆಗ್ತವೆ. ಉದಾಹರಣೆಗೆ ಈಗ ಡಯಾಬಿಟಿಸ್ ನೋಡಿ, ಒಂದೇ ಸಲ ನಿಮ್ಗೆ ಗೊತ್ತಿರಲ್ಲ, ಅದೆಷ್ಟೋ ದಿನ ಬಂದಿರುತ್ತೆ, ನೀವು ಡಯಾಗ್ನೋಸು ಮಾಡಿರಲ್ಲ. ಥೈರಾಯ್ಡ್ ಸಮಸ್ಯೆಗಳು ಇವೆಲ್ಲ ಇವಕ್ಕೆಲ್ಲ ಅವರು ಟ್ಯಾಬ್ಲೆಟ್ ತಗೊಳ್ಳೇಬೇಕು ಡೈಲಿ, ಇದೆಲ್ಲ ಅಂದ್ರೆ ಕಂಟ್ರೋಲ್ ಆಗಲ್ಲ. PCOD ಇರ್ಬೋದು, ಆಮೇಲೆ ರಕ್ತದೊತ್ತಡ BP ಇರ್ಬೋದು, ಆಮೇಲೆ ಸ್ವಯಂ ನಿರೋಧಕ ಕಾಯಿಲೆ ಯಾವ್ದಾದ್ರು ಆಟೋಇಮ್ಯೂನ್ ಕಾಯಿಲೆಗಳಿರ್ಬೋದು. ಆಧುನಿಕ ವಿಜ್ಞಾನ ಈಗ ಬಹಳ ಶಕ್ತಿಶಾಲಿ ಆಗಿದ್ದನ್ನ ಹೇಳ್ತಾ ಇದೆ. ಏನಂದ್ರೆ ಈ ಅನೇಕ ರೋಗಗಳು ದೀರ್ಘಕಾಲದ ಒತ್ತಡ ಮತ್ತು ನಮ್ಮ ನರಮಂಡಲದ ಅಸಮತೋಲನಕ್ಕೆ ಸಂಬಂಧಿಸಿದೆ. ಅಂದ್ರೆ ಅಸಮತೋಲನ ಆಗ್ತದೆ. ನಮ್ಮ ಅನೇಕ ರೋಗಗಳು ದೀರ್ಘಕಾಲದ ಒತ್ತಡದಿಂದನೇ ಮತ್ತೆ ಈ ನರಮಂಡಲದಿಂದ ಅಸಮತೋಲನ ಇರೋದ್ರಿಂದನೇ ಸಂಭವಿಸ್ತವೆ ಎಲ್ಲ ರೋಗಗಳು. ಅದರಿಂದ ರೋಗಕ್ಕೆ ಚಿಕಿತ್ಸೆ ನೀಡೋ ಬದಲು ನೀವು ನಿಮ್ಮ ನರಮಂಡಲ ಶಾಪಿಸ್ತೀವಿ. ಸೊ ನಾವು ಯಾವ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಇದೆ ಅದಕ್ಕೆ ನೀವು ನರ್ವಸ್ ಕೊಡಿ ಅಂತ ಅಲ್ಲೂ ನಿಮ್ಗೆ ಹೇಳಲ್ಲ. ಅವರು ನಿಮ್ಗೆ ಹೇಳೋದು ನಿಮ್ಮ ಚಿಕಿತ್ಸೆ ಕೊಡೋದು ಅಷ್ಟೇ ಅವ್ರ ಕೆಲಸ. ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ. ಅದಕ್ಕೆ ನಾವು ನಮ್ಮ ಕೆಲಸವನ್ನ ಮಾಡೋಣ. ನಾವು ಮೊದಲು ಯಾವ್ದಕ್ಕೆ ನಮ್ಮ ನರಮಂಡಲವನ್ನ ಶಾಂತಗೊಳಿಸಕ್ಕೆ ನಾವು ಮೊದಲು ಸಿದ್ಧರಾಗ್ಬೇಕು ಫ್ರೆಂಡ್ಸ್. ಮತ್ತೆ ಅಲ್ಲಿಯೇ ಈ ವೇಗಸ್ ನರ ಬಹಳ ಮುಖ್ಯವಾದ ಒಂದು ಪಾತ್ರವನ್ನ ವಹಿಸ್ತದೆ. ಸೊ ಈಗ ಆಧುನಿಕ ಒಂದು ಜೀವನ ಇದೆ ಅಲ್ಲ, ಈ ವೇಗಸ್ ನರವನ್ನ ಯಾಕೆ ಹಾನಿಗೊಳಿಸ್ತಾ ಇದೆ ಈ ಮಾಡರ್ನ್ ಮೊದ್ಲುಕ್ಕಿಂತ ಈಗಿನ ಸ್ಟೇಜ್ ಅಲ್ಲಿ ಇದು ನಮ್ಮ ವೇಗಸ್ ನರ ತುಂಬಾ ಹಾನಿಗೊಳ್ತಾ ಇದೆ ಫ್ರೆಂಡ್ಸ್. ನಮ್ಮ ಜೀವನ ಶೈಲಿಯನ್ನ ಪ್ರಾಮಾಣಿಕವಾಗಿ ನೋಡೋಣ. ಇವತ್ತು ಇಂದಿನ ದಿನಚರಿನೇ ಆಗಿದೆ ನಮ್ಗೆ. ಎದ್ದೇಳಿದ್ರೆ ಮೊಬೈಲ್ ಫಸ್ಟ್ ನೋಡೋದು, ಎಲ್ರು ಮೊಬೈಲ್, ಬೇರೆ ಆಕ್ಟಿವಿಟೀಸ್ ಇಲ್ಲ. ಆಮೇಲೆ ಈ ತಿಂಡಿ ಉಪಹಾರ ಸೇವಿಸುವಾಗಲೇ ಮೊಬೈಲ್ ನೋಡೋದು, ಕೆಲಸದಿಂದ ಒತ್ತಡ, ಸಂಜೆ ಅದು ಕೂಡ ಒತ್ತಡದಲ್ಲಿ ಇರ್ತಾರೆ, ರಾತ್ರಿ ಮತ್ತೆ ಮೊಬೈಲು, ಆಮೇಲೆ ಲಾಸ್ಟಿಗೆ ಏನಾಗುತ್ತೆ ನಿಮ್ಗೆ ನಿದ್ರೆ ಸರಿ ಇರಲ್ಲ, ಕಳಪೆ ನಿದ್ರೆ ಆಗುತ್ತೆ. ಸೊ ನಾವು ನಿರಂತರವಾಗಿ ಮೆದುಳನ್ನ ಅಂದ್ರೆ ಯಾವಾಗ್ಲೂ ನಮ್ದು ಏನೋ ಒಂದು ಕೆಲಸ ಮಾಡ್ತಾ ಇತ್ತು. ಅವಾಗ ಈ ಮೊಬೈಲ್ ಎಲ್ಲ ಇರ್ಲಿಲ್ಲ ನೋಡಿ. ಅವಾಗ ಏನಾಗಿತ್ತು ನೋಡಿ, 30 ವರ್ಷದಿಂದ 20 ವರ್ಷದಿಂದ ಯಾವ್ದೋ ಒಂದು ಶಾಂತ ಮೂಡಲ್ಲಿ ಇರ್ತಾ ಇದ್ರು, ಯಾರ ಜೊತೆನಾದ್ರು ನಗ್ತಾ ಇದ್ರು, ಯಾರ ಜೊತೆನಾದ್ರು ಮಾತಾಡ್ತಾ ಇದ್ರು. ಅದೇ ಒಂದು ವೇಗಸ್ ನರ ನಿಮ್ದು ಶಾಂತ ಮಾಡ್ದಂಗೆ, ಅಥವಾ ನೀವು ನಗೋದ್ರಿಂದ ಕೂಡ ಅದು ಆಗತ್ತೆ. ಸೊ ನೀವು ಇವಾಗ ವೇಗಸ್ ನರ ಶಾಂತವಾಗಿ ಇರಕ್ಕೆ ಬಿಡಲ್ಲ. ಸ್ವಲ್ಪ ಫ್ರೀ ಇದ್ರೆ ಸಾಕು, ನಾವು ಕೆಲಸ ಮಾಡಿ ಮೊಬೈಲ್ನ ತಗೊಳ್ತೀವಿ. ಸೊ ಆವಾಗ ನಿಮ್ಮ ನರಮಂಡಲ ಶಾಂತವಾಗಿರಲ್ಲ, ಏನೋ ಒಂದು ಯೋಚನೆ ಮಾಡ್ತಾರೆ, ಏನೋ ಒಂದು ನೋಡ್ತಾ ಇರ್ತದೆ. ಯಾವ್ದೋ ಒಂದು ಫ್ಲೈಟ್ ಅಂಡ್ ಫೈಟ್ ಮೋಡಲ್ಲಿ ಯಾವಾಗ್ಲೂ ಇರ್ತದೆ. ಅದಕ್ಕೆ ಶಾಂತಿ ವಿಶ್ರಾಂತಿ ಅನ್ನೋದೇ ಇಲ್ಲ. ಮೌನ ಇಲ್ಲ, ನಿಶ್ಚಲತೆ ಇಲ್ಲ, ಆಳವಾದ ಉಸಿರಾಟ ಇಲ್ಲ, ಪ್ರಕೃತಿಯೊಂದಿಗೆ ಯಾವುದೇ ಸಂಪರ್ಕ ಇಲ್ಲ. ಸೊ ನಮ್ಮ ನರಮಂಡಲ ಯಾವತ್ತಿಗೂ ವಿಶ್ರಾಂತಿ ಪಡೆಯೋಕೆ ಅವಕಾಶವನ್ನು ನಾವೇ ಕೊಡಲ್ಲ. ಸೊ ಆದ್ರಿಂದ ಈ ವೇಗಸ್ ನರ ದುರ್ಬಲ ಆಗ್ತಾ ಹೋಗ್ತಾ ಇದೆ. ಸೊ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಧ್ಯಾನ ಮತ್ತೆ ಈ ಪಠಣಗಳು ಅಥವಾ ಯಾವ್ದಾದ್ರು ಪ್ರಾರ್ಥನೆ ಆಗಿರ್ಬೋದು, ಅಂತ ಪ್ರಾಚೀನ ಸಂಪ್ರದಾಯಗಳು ತುಂಬಾ ಶಕ್ತಿಯುತವಾಗಿರೋದಕ್ಕೆ ಈ ವೇಗಸ್ ನರ ಇದು ಸರಿ ಹೋಗೋಕೆ ಕಾರಣ. ಸೊ ಆದ್ರೆ ಈ ಸ್ವಾಭಾವಿಕವಾಗಿ ಈ ವೇಗಸ್ ನರವನ್ನ ಸಕ್ರಿಯಗೊಳಿಸ್ತದೆ ಇವೆಲ್ಲ. ನಾವು ಧ್ಯಾನ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ, ಜಪಗಳನ್ನ ಮಾಡೋದ್ರಿಂದ, ಆ ಸಂಪ್ರದಾಯಕ್ಕೆ ಮೊದ್ಲೇ ಯಾವ ರೀತಿ ಇತ್ತಲ್ಲ ಆ ರೀತಿ ಇದ್ದಾಗ ನಾವು ಸ್ವಾಭಾವಿಕವಾಗಿ ಅವಾಗ ನಮ್ಗೆ ವೇಗಸ್ ನರ ಸಕ್ರಿಯ ಆಗ್ತಾ ಇತ್ತು ಫ್ರೆಂಡ್ಸ್. ಅವಾಗ ವೇಗಸ್ ನರ ಅಂದ್ರೇನೆ ಏನು ಗೊತ್ತೇ ಇರ್ಲಿಲ್ಲ ನಮ್ಗೆ. ಇವಾಗೆಲ್ಲ ನಾವು ಬಾಡಿನಲ್ಲಿ ಏನೇನ್ ನಡೆಯುತ್ತೆ ನಿಜವಾಗ್ಲು ಅನ್ನೋದನ್ನ ನಾವು ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರೋದ್ರಿಂದನೇ ಎಲ್ಲ ತಿಳ್ಕೊಳ್ತಾ ಇದೀವಿ ಫ್ರೆಂಡ್ಸ್. ಓಕೆ, ಸೊ ನಾವು ಪೂಜ್ಯರಿಗೆ ವೇಗಸ್ ನರ ಎಂಬ ಪದ ಅಂತಾನೆ ಗೊತ್ತಿರಲ್ಲ ನಾ ಹೇಳಿದಂಗೆ. ಸೊ ಆದ್ರೆ ಅವರಿಗೆ ಮುಖ್ಯವಾದ ಒಂದು ವಿಷಯ ಏನ್ ಗೊತ್ತಿತ್ತು ಹೇಳಿ,
ಮೌನ ದೇಹವನ್ನ ಗುಣಪಡಿಸ್ತದೆ ಅಂತ ಗೊತ್ತಿತ್ತು. ಉಸಿರಾಟ ದೇಹವನ್ನ ಗುಣಪಡಿಸ್ತದೆ, ಧ್ಯಾನ ದೇಹವನ್ನ ಗುಣಪಡಿಸ್ತದೆ. ಕೆಲವೊಂದು ಸಿಸ್ಟಮ್ಗಳೇ ಬೇರೆ ಬೇರೆ ಇರ್ತಾ ಇತ್ತು. ಅವ್ರು ಶಾಂತವಾಗಿ ಕುಳಿತು ಏನೋ ಒಂದು ನೋಡೋದು, ಎಲ್ಲೋ ಒಂದು ಮಾತಾಡ್ಕೋತ ಕೂತ್ಕೊಳ್ಳೋದು, ಒಂದು ಲೈಫ್ ಸ್ಟೈಲ್ ಸುಮಾರು ಬೇರೆನೇ ಇರ್ತಾ ಇತ್ತು ಅವಾಗ. ಸೊ ಅವಾಗ ಅವ್ರಿಗೆ ಗೊತ್ತಿತ್ತು. ಈಗ ಆಧುನಿಕ ವಿಜ್ಞಾನ ಇದನ್ನ ಸಾಬೀತ್ ಮಾಡ್ತಾ ಇದೆ. ಇವಾಗ ಆವಾಗಿಂದ ಕರೆಕ್ಟ್ ಇತ್ತು ಅಂತ ಇವಾಗ ಹೇಳ್ತಾ ಇದೆ. ಸೊ ವೇಗಸ್ ನರವನ್ನ ನಾವು ನೈಸರ್ಗಿಕವಾಗಿ ಹೇಗೆ ಸಕ್ರಿಯಗೊಳಿಸೋದು ಹಾಗಾದ್ರೆ? ನೆಕ್ಸ್ಟ್ ಸ್ಟೆಪ್ ಓಕೆ. ಹೇಗೆ ಅಂದ್ರೆ ವೆರಿ ಗುಡ್ ನ್ಯೂಸ್ ಇದು. ಒಳ್ಳೆ ಸುದ್ದಿ ಇದು. ನಾವು ಅಟ್ಲೀಸ್ಟ್ ವೇಗಸ್ ನರ ಇದೆ ಅನ್ನೋದನ್ನಾದ್ರೂ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡಿದೀವಲ್ಲ, ಅದನ್ನ ಸಕ್ರಿಯಗೊಳಿಸಿದ್ರೆ ನಾವು ಶಾಂತವಾಗ್ತೀವಿ, ಅದರಿಂದ ನಮ್ಗೆ ಕಾಯಿಲೆಗಳು ಕೂಡ ಗುಣ ಆಗ್ತವೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಂಡಿದ್ವಿ ನೋಡಿ. ಅದೇ ಒಂದು ಫಸ್ಟ್ ಸ್ಟೆಪ್ ಆಫ್ ಹೀಲಿಂಗ್, ಒಂದು ಒಳ್ಳೆಯ ಸುದ್ದಿ. ಸೊ ವೇಗಸ್ ನರವನ್ನ ಸಕ್ರಿಯಗೊಳಿಸೋದು ತುಂಬಾ ಸರಳ ಫ್ರೆಂಡ್ಸ್. ಇದು ಯಾವುದೇ ಒಂದು ದುಬಾರಿ ಕಾಸ್ಟ್ಲಿ ಮೆಡಿಸಿನ್ ಅಗತ್ಯ ಇಲ್ಲ ಇದಕ್ಕೆ. ನಿಮಗೆ ಒಂದು ಕಠಿಣವಾದ ಒಂದು ಟ್ರೀಟ್ಮೆಂಟ್ ಅಂತೂ ಏನೂ ಅಲ್ಲ. ನಿಮಗೆ ಕೆಲವು ಒಂದು ದೈನಂದಿನ ಅಭ್ಯಾಸಗಳು ಬೇಕಾಗ್ತವೆ ಅಷ್ಟೇ. ಸೊ ನಾ ಕೆಲವು ಶಕ್ತಿಶಾಲಿ ತಂತ್ರಗಳನ್ನ ಹಂಚ್ಕೊಳ್ತೇನೆ ನಿಮ್ದು, ಅದನ್ನ ನೀವು ಮಾಡ್ಬೋದು. ಆಲ್ರೆಡಿ ನಿಮ್ಗೆ ಕೆಲವೊಂದು ವಿಷಯಗಳು ತಿಳಿದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದು ಮೊದಲೇ ತಂತ್ರ ಏನಂದ್ರೆ ಆಳವಾದ ಉಸಿರಾಟ. ವೇಗಸ್ ನರವನ್ನ ಸಕ್ರಿಯಗೊಳಿಸಕ್ಕೆ ಇದು ವೇಗವಾದ ಮಾರ್ಗ ಅಂದ್ರೆ ನಿಧಾನವಾದ ಉಸಿರಾಟ. ನಾವು ಒತ್ತಡದಲ್ಲಿರುವಾಗ ನಮ್ಮ ಉಸಿರಾಟ ಹೆಂಗಾಗ್ತದೆ ಅಂದ್ರೆ ವೇಗವಾಗಿ ಮತ್ತು ಆಳವಿರಲ್ಲ. ನಾವು ಯಾವಾಗ ಸ್ಟ್ರೆಸ್ ಮೋಡಲ್ಲಿ ಇರ್ತೀವಲ್ಲ, ನಮ್ದು ಅವಾಗ ಉಸಿರಾಟ ನಿಧಾನ ಇರಲ್ಲ. ಆ ನಿಧಾನಗೊಳಿಸಿದಾಗ ಮೆದುಳಿಗೆ ಸಂದೇಶ ಸಿಗ್ತದೆ. ಸಂಕೇತ ಏನ್ ಹೇಳ್ತದೆ ಅಂದ್ರೆ ನೀವು ಸುರಕ್ಷಿತವಾಗಿರ, ನೀವು ವಿಶ್ರಾಂತಿ ಪಡೆಯಿರಿ. ಮೊದಲು ಅದು ಹೇಳಿರ್ತಾರೆ. ಆ ನಂತರ ವೇಗಸ್ ನರ ಸಕ್ರಿಯವಾಗುತ್ತೆ. ಮೊದಲು ನೀವು ನಿಮ್ಮ ನರಮಂಡಲವನ್ನ ನೀವು ಸುರಕ್ಷಿತವಾಗಿದೆ ಇದು, ಅಥವಾ ನೀವು ವಿಶ್ರಾಂತಿ ಪಡೆಯಿರಿ ಅಂತ ಆ ಸಂಕೇತ ಕೊಟ್ಟಾಗ ಆಮೇಲೆ ನೀವು ವೇಗಸ್ ನರವನ್ನ ಸಕ್ರಿಯಗೊಳಿಸ್ತೀವಿ. ಈ ಸರಳ ಉಸಿರಾಟದ ತಂತ್ರವನ್ನ ನೀವು ಪ್ರಯತ್ನಿಸಬಹುದು. ಅಂದ್ರೆ 4 ಸೆಕೆಂಡ್ಗಳ ಕಾಲ ನಿಧಾನ ಉಸಿರಾಟ. ನೀವು ಒಬ್ಬರೇ ಇದ್ದಾಗ, ಯಾವುದೇ ಒಂದು ರೂಮ್ ಟೆಂಪರೇಚರ್ ಕೂಲ್ ಇರುತ್ತೆ ನೋಡಿ, ನೀವು ಒಬ್ಬರೇ ಇರ್ತೀರಿ ನೋಡಿ, ಅವಾಗ ಇದನ್ನ ಮಾಡಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ 4 ಸೆಕೆಂಡ್ಗಳ ನಿಧಾನ ಉಸಿರಾಟ. ಸದ್ದು ಗದ್ದಲ ಇರಬಾರ್ದು, ಕೂಲ್ ಆಗಿರ್ಬೇಕು, ಸ್ವಲ್ಪ ಕತ್ಲೆ ಆಗಿರ್ಬೇಕು. ಸೊ 6 ಸೆಕೆಂಡ್ಗಳ ಕಾಲ. ಆ ತರ ಕತ್ಲೆ ಇರ್ಲೇಬೇಕು ಅಂತಲ್ಲ, ನೀವು ರಾತ್ರಿ ಮಲಗುವಾಗ ಮಾಡಿದ್ರೆ ಅಂತೂ ಒಳ್ಳೇದೇ, ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದು. ಸೊ 6 ಸೆಕೆಂಡ್ ಕಾಲ ನಿಧಾನವಾಗಿ ಉಸಿರನ್ನ ಬಿಡುವುದು. ಮತ್ತೆ ಅದನ್ನ 5 ನಿಮಿಷಗಳ ಕಾಲ, ಅಂದ್ರೆ 5 ನಿಮಿಷವರೆಗೆ ಇದನ್ನ ನೀವು ರಿಪೀಟ್ ಮಾಡ್ತಾ ಇರೋದು. 4 ಸೆಕೆಂಡ್ಸ್ ಇನ್ಹೇಲಿಂಗ್, 6 ಸೆಕೆಂಡ್ ಎಕ್ಸೇಲಿಂಗ್, ಅಂದ್ರೆ ಸ್ಲೋಲಿ ಎಕ್ಸೇಲಿಂಗ್. ನೀವು ಯಾವಾಗ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಇರ್ತೀರಲ್ಲ, ಅವಾಗ ನೀವು ಎಲ್ಲ ಸ್ಟ್ರೆಸ್ ಅನ್ನ ಬಿಡ್ತಾ ಇರ್ತೀರಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅದು ಗೊತ್ತಾಗಲ್ಲ, ಬಟ್ ನೀವು ಸ್ಟ್ರೆಸ್ ಅನ್ನ ಹೊರಗಡೆ ಬಿಡ್ತಾ ಇರ್ತೀರಿ. ನಿಧಾನವಾಗಿ ಉಸಿರಾಡಿ. ಸೊ 5 ನಿಮಿಷವರೆಗೆ ಇದನ್ನ ನೀವು ಏನಾದ್ರು ಮಾಡಿ. ನಿಮ್ಗೆ ತಕ್ಷಣ ನಿಮ್ಮ ದೇಹ ಶಾಂತವಾಗಿ, 5 ನಿಮಿಷ ಇದನ್ನ ನೀವು ಶಾಂತವಾಗಿ ಮಾಡಿದ್ರೆ, ಸೊ 5 ನಿಮಿಷ ಮಾಡಿದ್ರೆ ನೀವು ಇಡೀ ದಿನ ಚೆನ್ನಾಗಿರ್ಬೋದು. ಸೊ ತಂತ್ರ ಎರಡನೇದೇನು ಅಂತಂದ್ರೆ ಗುನುಗುವುದು ಮತ್ತು ಜಪಿಸುವುದು. ಗುನುಗುವುದು ಅಂತಂದ್ರೆ ನೀವು ಮನಸ್ಸಲ್ಲಿ ಯಾವ್ದಾದ್ರು ಅಥವಾ ಸ್ಲೋ ಆಗಿ ಪಠಣ ಮಾಡೋದು, ಜಪ ಮಾಡೋದು, ಇದನ್ನ ನೀವು ಮಾಡ್ಬೋದು. ಅವಾಗ ಕೂಡ ಅದು ಮಾಡಿದ್ರು ಕೂಡ ನೀವು ಅಂದ್ರೆ ದೇವ್ರ ಮುಂದೆ ಪ್ರಾರ್ಥನೆ ಆಗ್ಲಿ, ಪಠನೆ ಆಗ್ಲಿ, ನೀವು ಜಪಿಸೋದಾಗ್ಲಿ ನೀವು ಮಾಡ್ಬೋದು. ಅದು ಕೂಡ ನಮ್ಮ ವೇಗಸ್ ನರವನ್ನ ಸಕ್ರಿಯಗೊಳಿಸಕ್ಕೆ ಇದೊಂದು ಮತ್ತೊಂದು ಸುಂದರವಾದ ಮಾರ್ಗ, ಕಂಪನ ಅಂತಾನೆ ಹೇಳ್ಬೋದು. ಸೊ ಈ ವೇಗಸ್ ನರ ಏನಿದೆ ಅಲ್ಲ, ಗಂಟಲಿನ ಪ್ರದೇಶದ ಮೂಲಕ ಹಾದು ಹೋಗ್ತದೆ. ಓಂ ಕೂಡ ನೀವು ಯೂಸ್ ಮಾಡಿ. ಎಷ್ಟು ಓಂ ಅಂತೀವಲ್ಲ ನಾವು, ಓಂ ಅಂದ್ ಬಿಡಲ್ವಲ್ಲ, ಓಂ ಅಂತ ನಾವು ಎಷ್ಟು ಉಸಿರನ್ನ ಇದ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ದು ಸ್ಟ್ರೆಂತ್ ಎಷ್ಟಿದೆ ಅಲ್ಲಿವರೆಗೆ ನಾವು ಓಂ ಅಂತೀವಲ್ಲ, ಆವಾಗ ಕೂಡ ನಮ್ದು ವೇಗಸ್ ನರ ಶಾಂತವಾಗುತ್ತೆ. ಸೊ ವೇಗಸ್ ನರ ಗಂಟಲಿನ ಪ್ರದೇಶದ ಮೂಲಕ ಹಾದು ಹೋಗ್ತದೆ. ಅದರಿಂದ ನಾವು ಗುನುಗುವಾಗ ಅಥವಾ ಜಪಿಸುವಾಗ ಅದು ನಮ್ಮ ನರವನ್ನ ಉತ್ತೇಜಿಸ್ತದೆ. ಸೊ ಉದಾಹರಣೆಗೆ ಓಂ ಅಂತ ನೀವು ಜಪಿಸಿದ್ರಿ ಅನ್ಕೊಳ್ಳಿ, ಅಥವಾ ಈ ರೀತಿ ಮೃದುವಾಗಿ ಹಂ ಅಂತ ಮಾಡಿದ್ರು ಕೂಡ, ಹಂ ನಾವು ಚಕ್ರ ಧ್ಯಾನದಲ್ಲಿ ಮಾಡ್ತೀವಲ್ಲ ಹಂ, ಇದನ್ನು ಕೂಡ. ಸೊ ಈ ಕಂಪನ ನಮ್ಮ ವೇಗಸ್ ನರವನ್ನ ಉತ್ತೇಜಿಸ್ತದೆ. ಸೊ ಅನೇಕ ಜನ ಏನ್ ಮಾಡ್ತಾರೆ, ನಿಮಿಷಗಳಲ್ಲಿ ಶಾಂತತೆಯನ್ನು ಅನುಭವಿಸ್ತಾರೆ. ನೀವು ಚಕ್ರ ಹೀಲಿಂಗ್ ಮಾಡುವಾಗ ಇದನ್ನ ಅನುಭವಿಸಿರ್ಬೋದು.
ಒಂದ್ಸರಿ ಚಕ್ರ ಹೀಲಿಂಗ್ ಮಾಡಿದ್ವಿ. ಸೊ ಅನೇಕ ಜನ ಇದನ್ನ ಇಮಿಡಿಯೇಟ್ ಅವರಿಗೆ ಶಾಂತತೆ ಅನುಭವಿಸ್ತದೆ. ಅದಕ್ಕಾಗಿ ಆಧ್ಯಾತ್ಮಿಕ ಸಂಪ್ರದಾಯಗಳು ಏನಿದಾವಲ್ಲ, ಆ ಮಂತ್ರಗಳು ಮತ್ತೆ ಆ ಜಪಗಳು ಅದನ್ನು ಕೂಡ ನೀವು ಬಳಸ್ಬೋದು. ಸೊ ಇನ್ನ ನಗು, ನಿಮ್ಗೆ ಹೇಳಿದೆ, ನಗುದಲ್ಲೂ ಕೂಡ ನೀವು ನಿಮ್ಮ ನರಮಂಡಲವನ್ನ ಶಾಂತ ಮಾಡ್ಬೋದು ಅಂತಂದು. ಅಥವಾ ನೀವು ದಿನಕ್ಕೆ ನನ್ಗೆ ಮೆಸೇಜ್ ಮಾಡಿ ಎಷ್ಟು ಸರಿ ನೀವು ನಗ್ತೀರಾ ಅಂತ. ಎಷ್ಟು ಸರಿ ನಗ್ತೀರಾ ದಿನಕ್ಕೆ? 1 ಸರಿನಾ, 2 ಸರಿನಾ, 3 ಸರಿನಾ, ಅಥವಾ 0ನಾ? ನೋಡಿ, ನಾವು ಹೆಂಗೆ ದೊಡ್ಡವರಾಗ್ತಾ ಇದ್ದಾಗೆ ಮಗು ನಗುವುದನ್ನೇ ಬಿಟ್ಬಿಡ್ತೀವಿ. ಆದ್ರೆ ಒಂದು ಮಗು ನೋಡಿ ದಿನಕ್ಕೆ ಒಂದು 200 ಅಂದ್ರೆ 300 ಒಳಗಡೆ 250 200 ಇಂದ 250 ಸರಿ, 10 ರಿಂದ 15 ಸರಿ ಅಂತ ಹಾಕಿದ್ದಾರೆ. 0 ಅಂತ ತನುಜ ಹಾಕಿದ್ದಾರೆ. ಓಕೆ, ದಿಸ್ ಇಸ್ ವೆರಿ ಬ್ಯಾಡ್. ಓಕೆ, 0 ಅನ್ನೋದು ತುಂಬಾ ಬ್ಯಾಡ್. ಅದು ನೀವು ದಿನಕ್ಕೆ ಎಷ್ಟು ಸರಿ ನಗ್ಬೇಕು ಅದನ್ನು ಹೇಳ್ತೀನಿ ನಾನು ನಿಮ್ಗೆ. ತಮಾಷೆಯಾಗಿ ಹೇಳ್ಬೇಕು ಅಂತಂದ್ರೆ, ಒಂದು ಮಗು ನೋಡಿ ಇವಾಗ 200 ಇಂದ 250 ಸರಿ ನಗುತ್ತಂತೆ. ಆದ್ರೆ ನಾವು 20 ಟೈಮ್ ಕೂಡ ನಗಲ್ಲ, ಕೆಲವೊಬ್ರು 0 ಅಲ್ವಾ. ಹೀಗೆ ನಾವು ದೊಡ್ಡವರಾಗ್ತಾ ಇದ್ದಾಗೆ ನಗುವುದನ್ನ ಕಡಿಮೆ ಮಾಡ್ತಾ ಇದ್ದೇವೆ. ಆವಾಗ್ಲೇ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ತಮಾಷೆ ಏನಂದ್ರೆ, ನಗು ಪ್ರಪಂಚದ ಒಂದು ಅತ್ಯುತ್ತಮ ಔಷಧಗಳಲ್ಲಿ ಒಂದಾಗಿದೆ. ಆದ್ರೆ ಇವತ್ತಿನ ಜನ ಹಾಸ್ಯ ವಿಡಿಯೋಗಳನ್ನ ನೋಡಿದಾಗ ಮಾತ್ರ ನಗ್ತಾರೆ. ಅದು ಕೆಲವರು ಅದರಲ್ಲೂ ನಗು ಬರಲ್ಲ. ಸೊ ಹಿಂದಿನ ಜನ ಕುಟುಂಬ ಮತ್ತು ಮನೆಯಲ್ಲಿ ತುಂಬಾ ಜನ ಇದ್ದಾಗ ಏನೋ ಒಂದು ಕಿಟ್ಲೆ ಮಾಡೋದು, ನಗೋದು ತುಂಬಾ ಇರ್ತಾ ಇತ್ತು, ಒಂದು ಜಾಯಿಂಟ್ ಫ್ಯಾಮಿಲಿದಲ್ಲೆಲ್ಲ. ಸೊ ಅವ್ರ ಫ್ರೆಂಡ್ಸ್ ಜೊತೆಗಾಗ್ಲಿ. ಸೊ ಈಗ ಕುಟುಂಬ ಕಡಿಮೆ ಆಗ್ತಾ ಬಂದಂಗೆ ಅಥವಾ ಒಂಟಿತನ ಜಾಸ್ತಿ ಇದ್ದಂಗೆ ನಗು ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಒಂಟಿ ಇರೋರಿಗೆ ಈ ಪ್ರಾಬ್ಲಮ್ಸ್ ಗಳೆಲ್ಲ ಅತಿಯಾಗಿ ಕಾಡ್ತಾ ಇದೆ ಫ್ರೆಂಡ್ಸ್. ಅಂದ್ರೆ ಈ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್ ಗಳೆಲ್ಲ. ಸೊ ಹಿಂದಿನ ಜನರು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೈಸರ್ಗಿಕವಾಗಿ ನಗ್ತಾ ಇದ್ರು. ನಾವು ಈಗ ನಗೋಕೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋ ತರ ಆಗಿದೆ. ಸೊ ಅವಾಗ ನೈಸರ್ಗಿಕವಾಗಿ ನಗ್ತಾ ಇದ್ರು. ಆ ಪದನ ನೋಡಿ, ನೈಸರ್ಗಿಕವಾಗಿ ಅವ್ರು ನಗ್ತಾ ಇದ್ರು. ಸೊ ನಗು ವೇಗಸ್ ನರವನ್ನ ಸಕ್ರಿಯಗೊಳಿಸ್ತದೆ ಫ್ರೆಂಡ್ಸ್. ಓಕೆ, ಡಿಗ್ನಿಟಿ, ಫೀಲಿಂಗ್ ಟು ಲಾಫ್. ಸೊ ನಗು ವೇಗಸ್ ನರವನ್ನ ಸಕ್ರಿಯಗೊಳಿಸ್ತದೆ. ಇದು ನಿಮ್ಮ ಎಂಡಾರ್ಫಿನ್ ಗಳಂತಹ ಉತ್ತಮ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತದೆ. ಓಕೆ, ಎಂಡಾರ್ಫಿನ್ ಅನ್ನೋದು ಒಂದು ಗುಡ್ ಹಾರ್ಮೋನ್. ಅದನ್ನ ಬಿಡುಗಡೆ ಮಾಡ್ತದೆ. ಎಷ್ಟು ಜನಕ್ಕೆ ಅದು ಇಲ್ವೇ ಇಲ್ಲ, 0 ಇದ್ದವ್ರಿಗೆ ಅಥವಾ ಈ ಕಡಿಮೆ ನಗೋರಿಗೆ ಒಂದು ಎಂಡಾರ್ಫಿನ್ ಬಿಡುಗಡೆ ಆಗೋದೇ ಇಲ್ಲ ಅವ್ರಿಗೆ. ಸೊ ಅದಕ್ಕಾಗಿ ನಗುವಿನ ನಂತರ ನಾವು ಹಗುರ ಮತ್ತು ನಿರಾಳತೆಯನ್ನ ಅನುಭವಿಸ್ತೇವೆ ಫ್ರೆಂಡ್ಸ್. ಆದ್ದರಿಂದ ದಯವಿಟ್ಟು ಇದನ್ನ ನೆನಪಿಡಿ. ನೀವು ನಿಮ್ಮ ಆರೋಗ್ಯವನ್ನ ಗಂಭೀರವಾಗಿ ಪರಿಗಣಿಸಿ, ಆದ್ರೆ ಜೀವನವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕು. ಸೊ ಹೆಚ್ಚು ನಗು ತುಂಬಾ ಜೀವನದಲ್ಲಿ ನಿಮ್ಮ ನರ್ವಸ್ ಸಿಸ್ಟಮ್ನ ಶಾಂತಗೊಳಿಸಕ್ಕೆ ತುಂಬಾ ಒಂದು ಉತ್ತಮವಾದ ಫ್ರೀ ಇರೋ ಒಂದು ಮೆಡಿಸಿನ್ ಅದು. ಸೊ ತಣ್ಣೀರಿನ ಚಿಕಿತ್ಸೆ ಕೂಡ ತಂತ್ರ 4. ಮುಖದ ಮೇಲೆ ಸುಮ್ಮನೆ ತಣ್ಣೀರು ಸಿಂಪಡಿಸುವುದರಿಂದ ಕೂಡ ವೇಗಸ್ ನರವನ್ನ ನಾವು ಸಕ್ರಿಯಗೊಳಿಸಬಹುದು. ಈ ಒಂದು ಸರಳ ಅಭ್ಯಾಸವನ್ನ ಪ್ರಯತ್ನಿಸಬಹುದು. ಬೆಳಿಗ್ಗೆ ತಣ್ಣೀರಿಂದ ನಿಮ್ಮ ಮುಖವನ್ನ ಅಂತೂ ತೊಳೆಯಿರಿ. ಇದು ನಿಮ್ಮ ನರಮಂಡಲವನ್ನ ಉತ್ತೇಜಿಸ್ತದೆ. ಹೊರಗಡೆಯಿಂದ ಹೋಗಿ, ಇವಾಗಂತೂ ಬೇಸಿಗೆಕಾಲ, ನೀವು ಎಷ್ಟೊತ್ತಿ ಆದ್ರೂ ತೊಳಿಬಹುದು. ಬಂದ ತಕ್ಷಣ, ಹೊರಗಡೆ ಹೋಗಿ ಬಂದ ತಕ್ಷಣ ನೀವು ತಣ್ಣೀರನ್ನ ಹಿಂಗೆ ಮುಖಕ್ಕೆ ಸಿಂಪಡಿಸ್ಕೊಳ್ಳಿ. ಸೊ ಇದು ನಿಮ್ಮ ನರಮಂಡಲವನ್ನ ಉತ್ತೇಜಿಸ್ತದೆ. ಒಂಥರ ಫ್ರೆಶ್ ಅನಿಸುತ್ತೆ ನಿಮ್ಗೆ. ಮತ್ತೆ ನಿಮ್ಮ ವೇಗಸ್ ಸ್ವರವನ್ನು ಕೂಡ ಇದು ಸುಧಾರಿಸ್ತದೆ. ಸೊ ಇನ್ನು 5ನೇದು ಧ್ಯಾನ ಮತ್ತೆ ತಂತ್ರ. ಸೊ ಧ್ಯಾನ ಮತ್ತು ಮೌನ. ಧ್ಯಾನ ಅತ್ಯಂತ ಶಕ್ತಿಶಾಲಿ ವೇಗಸ್ ನರ ಸಕ್ರಿಯಗೊಳಿಸುವ ಸಾಧನಗಳಲ್ಲಿ ಒಂದಾಗಿದೆ ಧ್ಯಾನವು. ಸೊ ನಾವು ಶಾಂತವಾಗಿ ಕುಳಿತು ನಮ್ಮ ಉಸಿರಾಟವನ್ನ ಗಮನಿಸಿದಾಗ ನರಮಂಡಲು ನಿಧಾನಗೊಳ್ಳುತ್ತದೆ. ಎಲ್ಲವೂ ಶುರು ಆಗೋದೇ ನಮ್ಮ ನರ್ವಸ್ ಸಿಸ್ಟಮ್ ಅನ್ನೋದು ಕೇಳೋದೇ ನಾವು ಒಂದು 50 ಆದ್ಮೇಲೆ ಅಲ್ವಾ. ಯಾಕಂದ್ರೆ ನಮ್ಗೆ ಅಷ್ಟೊಳಗಡೆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಯಾಕೆ ಆ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್ ಬರುತ್ತೆ ಅಂತಂದ್ರೆ, ಎಲ್ಲವೂ ಸ್ಟಾರ್ಟ್ ಆಗೋದೇ ನಮ್ಮ ಈ ಪ್ಯಾರಾಸಿಂಪಥೆಟಿಕ್ ಮೋಡಲ್ಲಿ. ನಾವು ಅದನ್ನ ಇಡಿಸಲ್ಲ ಅದಕ್ಕೋಸ್ಕರ. ಸೊ ಇವಾಗಾದ್ರೂ ಸ್ವಲ್ಪ ನಗೋದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಅಥವಾ ಈ ಧ್ಯಾನ ತಂತ್ರಗಳು ಆಗಿರ್ಬೋದು. ನಾವು ಶಾಂತವಾಗಿ ಕುಳಿತು ನಮ್ಮ ಉಸಿರಾಟವನ್ನ ಗಮನಿಸಿದಾಗ ಕೂಡ ನಮ್ಮ ನರಮಂಡಲ ನಿಧಾನಗೊಳ್ತದೆ. ದೇಹ ಗುಣಪಡಿಸುವ ಕ್ರಮಕ್ಕೆ ಚಲಿಸ್ತದೆ. ಕೇಳಕ್ಕೆ ತುಂಬಾ ಸಿಂಪಲ್ ಆಗಿರ್ಬೋದು, ಬಟ್ ನಿಮ್ಮ ಬಾಡಿನಲ್ಲಿ ಮಾಡೋ ಒಂದು ಈ ಕೆಮಿಕಲ್ಗಳು ಏನಿದಾವಲ್ಲ, ಗುಡ್ ಕೆಮಿಕಲ್ಸ್, ಎಂಡಾರ್ಫಿನ್, ಡೋಪಮೈನ್, ಈ ಗುಡ್ ಹಾರ್ಮೋನ್ಸ್, ಸೆರೋಟಿನ್,
ಈ ಗುಡ್ ಹಾರ್ಮೋನ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡುವುದು ನಿಮ್ಮಲ್ಲೇ ಇದೆ. ಯಾವ ಮೆಡಿಸಿನ್ ಇದನ್ನ ಕೊಡಲ್ಲ ನಿಮ್ಗೆ. ಆ ಡೊಪಮೈನ್ ಕೆಲವೊಂದು ಮೆಡಿಸಿನ್ ಇದಾವೆ, ಡಿಪ್ರೆಷನ್ ಆದವ್ರಿಗೆಲ್ಲ ಕೊಡ್ತಾರೆ ಅವು, ಅವು ಟೆಂಪ್ರರಿ. ಡಿಪ್ರೆಷನ್ಗೆ ಮೆಡಿಸಿನೇ ತಗೋಬಾರ್ದು, ಕೆಲವರು ಟ್ಯಾಬ್ಲೆಟ್ ತಗೋತಾ ಇರ್ತಾರೆ ಡಿಪ್ರೆಷನ್ಗೆ. ಸೊ ಎಲ್ಲ ನಮ್ಮ ದೇಹದಲ್ಲೇ ಇರೋದು, ನಾವು ಸಕ್ರಿಯಗೊಳಿಸ್ತಾ ಇಲ್ಲ ಅಷ್ಟೇ ಫ್ರೆಂಡ್ಸ್. ಸೊ ದೇಹ ಗುಣಪಡಿಸುವ ಕ್ರಮಕ್ಕೆ ಅದು ಏನಾಗ್ತದೆ, ನೀವು ಶಾಂತವಾಗಿ ಕುಳಿತು ನಿಮ್ಮ ಉಸಿರಾಟವನ್ನು ಗಮನಿಸಿದಾಗ ನಿಮ್ಮ ನರಮಂಡಲ ನಿಧಾನಗೊಳ್ತಾ ಹೋಗ್ತದೆ, ನಿಮ್ಮ ದೇಹ ಗುಣಪಡಿಸುವ ಕ್ರಮಕ್ಕೆ ಚಲಿಸ್ತದೆ. ಸೊ ದೈನಂದಿನ 10 ನಿಮಿಷಗಳ ಧ್ಯಾನ ಕೂಡ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಸೊ ನಾವು ಒಂದು 2-3 ತಿಂಗಳಾಯ್ತು ಈ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿ. ನಾನು ನಿಧಾನವಾಗಿ ನಿಮ್ಗೆ 10 ನಿಮಿಷ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಫಾಲೋ ಮಾಡಿ 10 ನಿಮಿಷಗಳ ಧ್ಯಾನ. ಇವೆಲ್ಲ ಫ್ರೀ ಮೆಡಿಸಿನ್ಸ್ಗಳು. ಒಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂತ ಒಂದು ಕ್ಲಾಸ್ ಓದ್ತೀನಿ, ಅವಾಗ ನಿಮ್ಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅದೊಂದು ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇನ್ನೂ ಅಧಿಕವಾಗಿ ನೀವು ಅದರಲ್ಲಿ ತಿಳ್ಕೊತೀರಿ. ಸೊ ಇನ್ನು ನೆಕ್ಸ್ಟ್ ತಂತ್ರ ಇಸ್ ಕರುಳಿನ ಆರೋಗ್ಯ, ಸಮಗ್ರ ಆರೋಗ್ಯ. ಒಂದು ನಾನು ಹೋಲಿಸ್ಟಿಕ್ ಹೆಲ್ತ್ ಆಗಿರೋದ್ರಿಂದ ಕರುಳಿನ ಆರೋಗ್ಯಕ್ಕೆ ತುಂಬಾ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾಕಂದ್ರೆ ಕರುಳು ಮತ್ತೆ ನಮ್ಮ ವೇಗಸ್ ನರ ಒಂದು ಸ್ಟ್ರಾಂಗ್, ಎರಡು ಬಲವಾದ ಸಂಪರ್ಕನ ಹೊಂದಿದೆ ಫ್ರೆಂಡ್ಸ್. ಓಕೆ, ಗುಡ್. ಶ್ರೀಲಕ್ಷ್ಮಿ ಅವ್ರಿಗೆ ಮಾಡ್ತಾ ಇದ್ರಿ ಅಂದ್ರೆ ವೆರಿ ಗುಡ್. ಸೊ ನಿಮ್ಮ ಕರುಳು ಉರಿಯೂತ ಅಥವಾ ಅನಾರೋಗ್ಯಕರವಾಗಿದ್ರೆ, ಅಂದ್ರೆ ಇನ್ಫ್ಲಮೇಡ್ ಇದ್ರೆ ನಿಮ್ದು ಗಟ್, ಅದು ಮೆದುಳಿನ ಮೇಲೆ ಪರಿಣಾಮ ಬೀರ್ತದೆ. ಸೊ ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಗಟ್ ರಿಲೇಟೆಡ್ ಅಥವಾ ಗಟ್ ಫ್ರೆಂಡ್ಲಿ ಆಹಾರಗಳನ್ನ ತೆಗೆದುಕೊಳ್ಳೋದು, ಗಟ್ಟನ್ನ ನೀವು ಕ್ಲೀನ್ ಮಾಡೋದ್ರಿಂದ ಅದು ನಿಮ್ಮ ಮೆದುಳಿಗೆ ಅದಕ್ಕೆ ತುಂಬಾ ಸಂಬಂಧ ಹೊಂದಿರೋದ್ರಿಂದ ನಿಮ್ಮ ಗಟ್ನ ಯಾವಾಗಲೂ ನೀವು ಅಲ್ಲಿ ಹ್ಯಾಪಿ ಹಾರ್ಮೋನ್ಗಳು ಇರೋ ತರ, ಗುಡ್ ಹಾರ್ಮೋನ್ ಸಿರೋಟಿನ್ ಇರೋ ತರ ಅಲ್ಲಿ ನೀವು ನೋಡ್ಕೋಬೇಕು. ಅಂದ್ರೆ ನೀವು ಗಟ್ ರಿಲೇಟೆಡ್ ಡಿಟಾಕ್ಸ್ ಮಾಡಿ ಕುಡಿಯೋದಾಗ್ಲಿ, ಅಥವಾ ಗಟ್ಟನ್ನ ಕ್ಲೀನ್ ಮಾಡೋದಾಗ್ಲಿ, ವಾರಕ್ಕೊಂದ್ಸರಿ ಉಪವಾಸ ಮಾಡೋದಾಗ್ಲಿ, ಆಮೇಲೆ ಹೆಚ್ಚು ಫೈಬರ್ಗಳನ್ನ ತೆಗೆದುಕೊಳ್ಳೋದಾಗ್ಲಿ, ಈ ಮಜ್ಜಿಗೆಗಳನ್ನ ತೆಗೆದುಕೊಳ್ಳೋದಾಗ್ಲಿ, ಅಂದ್ರೆ ಬಯೋಟಿಕ್ ಫುಡ್ಗಳನ್ನ, ಪ್ರೋಬಯೋಟಿಕ್ ಫುಡ್ಗಳನ್ನ ತೆಗೆಯೋದ್ರಿಂದ ನಮ್ಮ ಕರಳು ಏನಾಗುತ್ತೆ, ಹೆಲ್ದಿ ಆಗಿರುತ್ತದೆ. ಅದು ನಮ್ಮ ಒಂದು ನರ್ವಸ್ ಸಿಸ್ಟಮ್ಗೆ ತುಂಬಾ ಕನೆಕ್ಷನ್ ಆಗಿದೆ. ಸೊ ನಿಮ್ಮ ಕರುಳು ಉರಿಯೂತ ಅಥವಾ ಅನಾರೋಗ್ಯಕರವಾಗಿದ್ರೆ ಅದು ನಿಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀಳ್ತದೆ. ಸೊ ಆದ್ರಿಂದ ಕರುಳಿನ ಆರೋಗ್ಯವನ್ನ ಸಪೋರ್ಟ್ ಮಾಡಕ್ಕೆ ಕೆಲವು ಆಹಾರಗಳನ್ನ ನೀವು, ಪ್ರಿಬಯೋಟಿಕ್ ಆಹಾರಗಳನ್ನ ಇಂಥವೆಲ್ಲ ಸೇವಿಸಲೇಬೇಕು. ಸೊ ಮನೆಯಲ್ಲೇ ತಯಾರಿಸಿದ ಮೊಸರು, ಮಜ್ಜಿಗೆ, ಅತಿಯಾದ ನಾರಿನಂಶ ಇರುವ ತರಕಾರಿಗಳು, ಫೈಬರ್ ಇರೋ ತರಕಾರಿಗಳು, ಹಣ್ಣುಗಳು, ಮಿಲೆಟ್ಸ್ ಅಲ್ಲಿ ತುಂಬಾ ಫೈಬರ್ ಇರುತ್ತೆ, ಅದಕ್ಕೆ ಮಿಲೆಟ್ಸ್ ಅಂತ ಹೇಳೋದು. ಅವಾಗ ಅಗಸೆ ಬೀಜ, ಕುಂಬಳಕಾಯಿ ಬೀಜಗಳಂತಹ ಎಲ್ಲ ಬೀಜಗಳು, ಅಗಸೆ, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಬೀಜಗಳು ಅಂದ್ರೆ ಇವೆಲ್ಲ ಬರ್ತವೆ. ಎಳ್ಳು ಬರ್ತದೆ ಅದರಲ್ಲಿ. ಸೊ ನೀವು ತಪ್ಪಿಸ್ಬೇಕಾದ ಆಹಾರ ಜಂಕ್ ಆಹಾರ, ನಮ್ಮ ಗಟ್ಟನ್ನ ಸಿರೊಟಿನಲ್ಲ ಎಲ್ಲವನ್ನೂ ಗಟ್ಟನ್ನ ಇಂಬ್ಯಾಲೆನ್ಸ್ ಮಾಡೋಕ್ಕೆ ಇದು ನಿಮ್ಮ ಜಂಕ್ ಆಹಾರ ತುಂಬಾ ಕಾರಣ ಆಗ್ತದೆ. ಸೊ ಜಂಕ್ ಆಹಾರ, ಸಂಸ್ಕರಿಸಿದ ಆಹಾರ, ಸಕ್ಕರೆ, ಅತಿಯಾದ ಚಹಾ ಕಾಫಿ, ದಿನಕ್ಕೆ ಒಂದ್ಸರಿ ಸಾಕು ಚಹಾ ಕಾಫಿ. ಸೊ ನಿಮ್ಮ ಕರಳು, ಮತ್ತೆ ಬೆಳಿಗ್ಗೆ ಎದ್ದು ಚಹಾ ಕಾಫಿ ಕುಡಿಯೋದು ನಿಮ್ಮ ಕರಳಿಗೆ ಒಳ್ಳೇದಲ್ವೇ ಅಲ್ಲ. ಮೊದಲು ಒಂದು ಗ್ಲಾಸ್ ನೀರು ಕುಡೀರಿ, ಅಥವಾ ಯಾವ್ದಾದ್ರು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಗಳನ್ನ ಕುಡೀರಿ. ನಾನು ತುಂಬಾ ಡಿಟಾಕ್ಸ್ ಡ್ರಿಂಕ್ಸ್ ಹೇಳಿದ್ದೀನಿ. ಆದ್ಮೇಲೆ ನೀವು ತಿನ್ನಿ, ನಂತರ ನೀವು ಟೀ ಕಾಫಿನ ತೆಗೆದುಕೊಳ್ಳಿ. ತಕ್ಷಣ ಟೀ ಕಾಫಿ ಹಾಕ್ಬಿಡಿ. ಸೊ ನಿಮ್ಮ ಕರಳು, ನಿಮ್ಗೆ ಅದು 1 ದಿನ 2 ದಿನ ಗೊತ್ತಲ್ಲ, ನಿರಂತರ ನೋಡಿ ಬೆಳಿಗ್ಗೆದ್ ಕಾಫಿ ಟೀ ತಗೊಳ್ತಾ ಇದ್ದಾರೆ, ಅವ್ರಿಗೆ ಅಸಿಡಿಟಿ ಇರುತ್ತಾ ಇಲ್ವಾ ಅಂತ ಕೇಳಿ. ಅಂದ್ರೆ ತುಂಬಾ ವರ್ಷದಿಂದ ತಗೊಳ್ತಾ ಇರ್ತಾರೆ ಅವ್ರಿಗೆ. ಸೊ ನಿಮ್ಮ ಕರಳು ಒಂದು ಗಾರ್ಡನ್ ಇದ್ದಂಗೆ ಫ್ರೆಂಡ್ಸ್, ಅದಕ್ಕೆ ಉತ್ತಮ ಆಹಾರವನ್ನ ನೀಡಿ ಮತ್ತೆ ಅದು ಅಭಿವೃದ್ಧಿ ಹೊಂದುತ್ತದೆ. ಓಕೆ, ಇನ್ನ ಈ ಆರೋಗ್ಯಕರ ನಮ್ಮ ವೇಗಸ್ ನರಕ್ಕಾಗಿ ಒಂದು ದಿನಚರಿ ಹೇಗಿರ್ಬೇಕು ಅಂದ್ರೆ, ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳುದು, ಬೆಳಗಿನ ಒಂದು ಕಾರ್ಯವನ್ನ, ಬೆಳಿಗ್ಗೆ ಬೆಚ್ಚಗೆ ನೀರು ಕುಡಿಯೋದಾಗ್ಲಿ, ಡಿಟಾಕ್ಸ್ ಯಾವ್ದಾದ್ರು ಮೆಂತೆ ವಾಟರ್, CCF ವಾಟರ್, ಅಥವಾ ಅಂದ್ರೆ CCF ಅಂದ್ರೆ ಕ್ಯುಮಿನ್, ಕೊರಿಯಾಂಡರ್, ಫೆನಲ್ ವಾಟರು. ಆಮೇಲೆ 5 ನಿಮಿಷಗಳ ಕಾಲ ಆಳವಾದ ಉಸಿರಾಟ, ಕೆಲವೊಬ್ರು ಎಲ್ರು ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೇದು. ಸೊ ನಂತರ 5 ನಿಮಿಷಗಳ ಕಾಲ ಓಂ ಅನ್ನ ಗುನುಗೋದು ಅಥವಾ ಜಪಿಸೋದು ಮಾಡಿ. ಸೊ ಓಂ ಶಬ್ದ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ನ, ಅದಕ್ಕೆ ನೋಡಿ ಓಂ ಮಾಡೋರೆಲ್ಲ ಶಾಂತವಾಗಿರ್ತಾರೆ ಕೆಲವರು. ನಂತರ 10 ನಿಮಿಷದಲ್ಲಿ ಧ್ಯಾನವನ್ನ ಕಳೆಯಿರಿ. ಸೊ ಇದೆಲ್ಲ ಮಾಡೋಕ್ಕೆ ನಿಮ್ಗೆ ಒಂದು 15-20 ಮಿನಿಟ್ಸ್ ಸಾಕು, ಬೆಳಿಗ್ಗೆ ಬೇಗ ಇದ್ರೆ ಅಷ್ಟರಲ್ಲಿ ನಿಮ್ದೆಲ್ಲ ಮುಗಿಯುತ್ತೆ ಇದು.
ಯಾಕಂದ್ರೆ ಇದೆಲ್ಲ ನೀವು ರುಟೀನ್ ಒಂದ್ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಇಡೀ ದಿನ ಫ್ರೆಶ್ ಆಗಿರುತ್ತೆ, ನಿಮಗೆ ಟಯರ್ಡ್ನೆಸ್ ಅನ್ಸಲ್ಲ. ಸೊ ನಿಧಾನವಾಗಿ ತಿನ್ನಿ, ಸರಿಯಾಗಿ ಅಗಿರಿ, ಮೊಬೈಲ್ ನೋಡ್ತಾ ಊಟ ಮಾಡ್ಬೇಡಿ. ಸಂಜೆ ಸ್ವಲ್ಪ ವಾಕಿಂಗ್ ಇರ್ಲಿ, ನಿಮ್ಗೆ ವಾಕಿಂಗ್ ಹೋಗಿ. ಸೊ ನಿಮ್ಮ ಒಂದು ಕುಟುಂಬದ ಜೊತೆ ಸಮಯ ಕಳೀರಿ. ನಗು ಮತ್ತು ವಿಶ್ರಾಂತಿ ತುಂಬಾ ಮುಖ್ಯ ಫ್ರೆಂಡ್ಸ್. ಓಕೆ, ಇನ್ನು ರಾತ್ರಿಯಲ್ಲಿ ಮಲಗೋ ಮೊದಲು ಮೊಬೈಲ್ ಬಳಸೋದನ್ನ ತಪ್ಪಿಸಿ, ಕೆಲವು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ, ಸ್ವಲ್ಪ ಹೊತ್ತು, ಆಮೇಲೆ ಶಾಂತವಾಗಿ ನಿದ್ರಿಸಿ. ಸೊ ಈ ಸಣ್ಣ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನ ಪರಿವರ್ತಿಸಬೇಕು. ಇವು ನಾವು ಡೇ ಟು ಡೇ ಮನೆಯಲ್ಲಿ ಇರೋರಿಗೆ ಇವೆಲ್ಲ ನಾವು ಹೇಳ್ತೀವಿ. ಬಟ್ ಕೆಲವೊಬ್ರು ಕೆಲಸ ಮಾಡೋರಾಗಿರ್ತಾರೆ, ಅವ್ರ ರುಟೀನ್ ಸೆಟ್ ಬೇರೆ ಇರುತ್ತೆ. ಇವೆಲ್ಲ ನಮ್ಗೆ ಫಾಲೋ ಮಾಡಕ್ಕೆ ಆಗಲ್ಲ ಅನ್ನೋರು ಏನ್ ಮಾಡಿ ಅಂದ್ರೆ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ, ನಿಮ್ಗೆ ನಾನು ಸಣ್ಣದಾಗಿ ನೀವು ಹೇಗೆ ಅದನ್ನ ಅಳವಡಿಸ್ಕೊಳ್ಬೇಕು ನಿಮ್ ಜೀವನದಲ್ಲಿ ಎಲ್ಲಾನು ಇಲ್ಲಿ ಹೇಳಕ್ಕಾಗಲ್ಲ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇನ್ನು ಕೊನೆಯದಾಗಿ ಗುಣಪಡಿಸೋಕೆ ಏನಿದೆ ಅಲ್ಲ, ನಿಜವಾದ ರಹಸ್ಯ ಏನಂದ್ರೆ, ಬಹಳ ಮುಖ್ಯವಾದ ವಿಷಯದೊಂದಿಗೆ ಇದನ್ನ ನಾನು ಮುಗಿಸ್ತಾ ಇದ್ದೀನಿ ಇವತ್ತು. ಹೆಚ್ಚಾಗಿ ಜನ ಮ್ಯಾಜಿಕ್ ಔಷಧವನ್ನ ಹುಡುಕ್ತಾ ಇದ್ದಾರೆ. ಯಾವ್ದಾದ್ರು ಮ್ಯಾಜಿಕ್ ಸಿಕ್ಕೋತು ಎಲ್ಲ ಸರಿ ಹೋದು. ಆದ್ರೆ ನಿಜವಾದ ಮ್ಯಾಜಿಕ್ ಏನಿದೆ ದೇಹದೊಳಗಿದೆ ಫ್ರೆಂಡ್ಸ್. ಯಾರು ನಮ್ಮ ಕ್ಲಾಸ್ಗಳನ್ನ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ಗೊತ್ತಾಗ್ತಾ ಹೋಗ್ತದೆ. ಸೊ ನಮ್ಮ ದೇಹ ತನ್ನನ್ನು ತಾನೇ ಗುಣಪಡಿಸಕ್ಕೇನೆ ಅದನ್ನ ಡಿಸೈನ್ ಮಾಡಲಾಗಿದೆ. ಆದ್ರೆ ಅದಕ್ಕೆ ಸರಿಯಾದ ವಾತಾವರಣ ಬೇಕಷ್ಟೇ. ಯಾವ್ದು ದುಡ್ಡು ಬೇಡ, ಯಾವ್ದು ಏನು ಬೇಡ, ಲಕ್ಸುರಿ ಯಾವ ಆಹಾರ ಬೇಡ. ಅದು ಆಲ್ರೆಡಿ ದೇಹ ತನಗೆ ಗೊತ್ತು ಅದು ಬೇಸಿಗೆಕಾಲದಲ್ಲಿ ಹೇಗಿರ್ಬೇಕು. ನೀವು ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡಿ, ಅದಕ್ಕೆ ಯಾವ ಆಹಾರ ಬೇಕು ಅದನ್ನ ಕೊಟ್ರೆ ಸಾಕು. ಬೇಸಿಗೆಕಾಲದಲ್ಲಿ ಋತುಮಾನಕ್ಕೆ ತಕ್ಕಂತೆ. ಸೊ ಅದಕ್ಕೆ ತನ್ನನ್ನು ತಾನ ಗುಣಪಡಿಸುವ ಶಕ್ತಿ ಅದರಲ್ಲಿ ಇದ್ದೇ ಇದೆ ಫ್ರೆಂಡ್ಸ್. ತಾನೇ ಡಿಟಾಕ್ಸ್ ಆಗುತ್ತೆ ಇಲ್ಲ. ಆದ್ರೆ ಇವಾಗಿನ ಏನಿದೆ ಅಲ್ಲ, ಇವಾಗಿನ ಜನರೇಷನ್ಗೆ ಸ್ವಲ್ಪ ನಾವು ಅದಕ್ಕೆ ತುಂಬಾ ಒಂದು ಗಮನ ಕೊಡ್ಬೇಕಾದ್ದು ಬಂದಿದೆ. ಯಾಕಂದ್ರೆ ಲೈಫ್ ಸ್ಟೈಲ್ ಹಾಗಾಗೋಗಿದೆ ಇವಾಗ. ಆದ್ರೆ ಅದಕ್ಕೆ ಸರಿಯಾದ ವಾತಾವರಣ ಬೇಕು, ಮತ್ತೆ ಒತ್ತಡ ಕಡಿಮೆ ಆದಾಗ, ಒತ್ತಡ ಇರೋದ್ರಿಂದ ಈಗಿನ ಕಾಲದಲ್ಲಿ ಇವೆಲ್ಲ ನಮ್ಗೆ ಬೇಕಾಗಿರೋದು. ಸೊ ನಾವು ಒತ್ತಡವನ್ನ ಕಡಿಮೆ ಮಾಡಿದಾಗ, ನಾವು ಆಳವಾಗಿ ಉಸಿರಾಡಿದಾಗ, ನಾವು ನೈಸರ್ಗಿಕ ಆಹಾರವನ್ನ ಸೇವಿಸಿದಾಗ, ಓಕೆ, ನಾವು ನೈಸರ್ಗಿಕ ಆಹಾರವನ್ನು ಸೇವಿಸಿದಾಗ, ನಾವು ಮನಸ್ಸನ್ನು ಶಾಂತಗೊಳಿಸಿದಾಗ ವೇಗಸ್ ನರ ಸಕ್ರಿಯವಾಗುತ್ತೆ. ಏನ್ ಮಾಡ್ಬೇಕು ಹೇಳಿ? ಒಳ್ಳೆ ವಾತಾವರಣ ಬೇಕಾದಕ್ಕೆ, ಒತ್ತಡವನ್ನ ಕಡಿಮೆ ಮಾಡಬೇಕು, ಆಳವಾಗಿ ಉಸಿರಾಡಿದಾಗ, ನಾವು ನೈಸರ್ಗಿಕ ಆಹಾರ ಸೇವಿಸಿದಾಗ, ನಾವು ಮನಸ್ಸನ್ನ ಶಾಂತಗೊಳಿಸಿದಾಗ ವೇಗಸ್ ನರ ಆಕ್ಟಿವೇಟ್ ಆಗತ್ತೆ. ಮತ್ತೆ ನಿಮ್ಮ ದೇಹ ನೈಸರ್ಗಿಕವಾಗಿ ಗುಣವಾಗಕ್ಕೆ ಪ್ರಾರಂಭಿಸುತ್ತೆ. ಇದು ಸಮಗ್ರ ಆರೋಗ್ಯದ ನಿಜವಾದ ಅರ್ಥ ಫ್ರೆಂಡ್ಸ್. ಸೊ ಈ ಮುಗಿಸೋ ಬದಲು ನೀವು ಒಂದು ಆಲೋಚನೆಯನ್ನ ಇಡಕ್ಕೆ ಬಯಸ್ತೀನಿ ಅಂತ ಹೇಳಿ. ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೃಷ್ಟಿಯಾಗೋದಿಲ್ಲ ಫ್ರೆಂಡ್ಸ್, ನಿಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಆರೋಗ್ಯ ಸೃಷ್ಟಿ ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ದೇಹ ಏನಿದೆಯಲ್ಲ, ನಾವು ನಮ್ಮ ದೇಹವನ್ನ ಗೌರವಿಸಿದ್ರೆ ದೇಹ ನಮ್ಮನ್ನೇ ಗೌರವಿಸ್ತದೆ. ಆಮೇಲೆ ನೋಡಿ ಬಿಡು ಅಂತ ನಮ್ಮ ದೇಹದ ಕಡೆ ನಮ್ಗೆ ಗಮನ ಇರಲ್ಲ. ಆಮೇಲೆ ನಾನು ನಾಳಿಂದ ಮುಂದಿನ ತಿಂಗಳಿಂದ ನಾನು ಎಲ್ಲ ಪ್ಲಾನ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಬಿಡು, ಅಥವಾ ಈ ತಿಂಗಳು ಹೋಯ್ತು ಬಿಡು. ಅಲ್ಲ, ಅದಕ್ಕೆ ಟೈಮ್ ಬೇಕಾ ಅಂತ ನಮ್ಮ ದೇಹವನ್ನ ನೋಡ್ಕೊಳ್ಳೋಕೆ ನಾವೇ ಇದು ಮಾಡೋದು, ನೆಗ್ಲಿಜೆನ್ಸಿ ಮಾಡೋದು, ಮಾಡಿದ್ರೆ ಏನಾಗುತ್ತೆ, ನಾವು ಅದನ್ನ ಗೌರವಿಸಲ್ಲ ಅಂತ. ಸೊ ನಾವು ನಮ್ಮ ದೇಹವನ್ನ ಗೌರವಿಸಿದಾಗ ನಮ್ಮ ದೇಹ ನಮ್ಮನ್ನ ಗೌರವಿಸ್ತದೆ. ಮತ್ತೆ ನೀವು ಎಲ್ಲ ತಿಂದ್ಬಿಟ್ಟು ಒಳ್ಳೆ ಆರೋಗ್ಯ ಕೊಡುವಂತ ಅಲ್ಲ ಮಾಡೋದೆಲ್ಲ ಅಂದ್ರೆ ನಾವು ಸರಿಯಾಗಿ ಲೈಫ್ ಸ್ಟೈಲ್ ಇಟ್ಕೊಳ್ಳಲ್ಲ, ಏನು ಮಾಡಲ್ಲ. ಬಟ್ ನಮ್ಗೆ ಒಳ್ಳೆ ಆರೋಗ್ಯ ಬೇಕು ಅಂತಂದ್ರೆ ಹೇಗೆ? ನಾವು ಅದಕ್ಕೆ ಗೌರವ ಕೊಡದೇ ಇದ್ದಾಗ ಅದು ಕೂಡ ನಮ್ಮನ್ನ ಗೌರವಿಸಲ್ಲ, ರೋಗಗಳ ಮುಖಾಂತರ ನಮ್ಗೆ ಅದು ಹೇಳ್ತದೆ. ಸೊ ನಾವು ನಮ್ಮ ನರಮಂಡಲವನ್ನ ನೋಡಿಕೊಂಡ್ರೆ ನಮ್ಮ ದೇಹ ನಮ್ಮನ್ನ ನೋಡ್ಕೊಳ್ತದೆ ಫ್ರೆಂಡ್ಸ್. ಆದ್ದರಿಂದ ಇಂದಿನಿಂದ ಈ ಸರಳ ಸೂತ್ರವನ್ನು ನೀವು ನೆನ್ಪಿಡಿ. ಶಾಂತ ಮನಸ್ಸು, ಆರೋಗ್ಯಕರ ಕರಳು, ಸಕ್ರಿಯಗೊಳಿಸಿದ ವೇಗಸ್ ನರ, ರೋಗಮುಕ್ತ ಜೀವನ, ಇವೆಲ್ಲ ನೆನ್ಪಿಡಿ. ಸೊ ತುಂಬಾ ಧನ್ಯವಾದಗಳು. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಮತ್ತೆ ನಿಮ್ಮ ಸಂತೋಷವನ್ನ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಆಲ್ ಅಬೌಟ್ ವೇಗಸ್ ನರ್ವ್ಸ್. ಇದು ಒಂದು ಭಾಗ ಒಂದು ಇದೆ, ಭಾಗ 2 ಇನ್ನೊಂದಿದೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪಂಚಕರ್ಮ ಬಗ್ಗೆ ಹೇಳೋಣ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಇದ್ರ ಸೆಕೆಂಡ್ ಟಾಪಿಕ್ ಆಗುತ್ತೆ. ಮೇಡಮ್ ಲಕ್ಷ್ಮೀಕಾಂತ್ ಮೇಡಮ್, ನಾನ್ ಅನ್ಕೊಂಡಿದ್ದೆ ವೇಗಸ್ ನರ್ವ್ ಅಂದ್ರೆ ಈ ಸುಷುಮ್ನ ನಾಡಿನ ವೇಗಸ್ ನರ್ವ್ ಅಂತ ಇದ್ರು ಅಂತ. ಹೌದಾ? ಇಲ್ಲ ಮೇಡಮ್, ಅದು ಬೇರೆ ಇದ್ರಲ್ಲಿ ಹೇಳ್ತಾರೆ. ಸುಷುಮ್ನ ನಾಡಿ ಇದು ಬೇರೆ, ವೇಗಸ್ ನರ ಅಲ್ಲ ಮೇಡಮ್, ಅದು ಬೇರೆ ಇದು ಬೇರೆನೆ. ಓಕೆ ಓಕೆ.
ನಾನ್ ಇಷ್ಟ ದಿನ ಹಂಗೆ ಅನ್ಕೊಂಡಿದ್ದೆ, ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಪಿಂಗಳ ನಾಡಿ ನಾನು ಒಂದ್ಸರಿ ಇದ್ರಲ್ಲಿ ಹೇಳಿದ್ದೆ ಅದ್ರ ಬಗ್ಗೆ. ಬಟ್ ಅದಕ್ಕೆ ಅದು ಈ ಬೇರೆ ಇದು ಬೇರೆ. ಬಟ್ ಎಲ್ಲಾನು ತಿಳ್ಕೊಳ್ಳಿ, ನಮ್ಮ ನರಮಂಡಲವನ್ನು ಶಾಂತಗೊಳಿಸಿದ್ರೆ ನಾವು ರೋಗಮುಕ್ತರಾಗಿ ಇರಕ್ಕೆ ಇದಾಗುತ್ತೆ, ಅವಕಾಶ ಸಿಗುತ್ತೆ. ಸೊ ಹಂಗಾದ್ರೆ ಸುಷುಮ್ನ ನಾಡಿನೇ ಬೇರೆ, ವೇಗಸ್ ನರ್ವೇ ಬೇರೆ. ಹ್ಮ್ ಓಕೆ ಓಕೆ. ಸೊ ಇದು ಗಟ್ಟು ಬ್ರೈನ್ ಮಧ್ಯೆ, ಗಟ್ಟಿಗೂ ಬ್ರೈನ್ಗೂ ಸಂಬಂಧ ಕಲ್ಪಿಸೋದು ವೇಗಸ್ ನರ್ವ್. ಸುಷುಮ್ನ ನಾಡಿನಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಈ ಕಡೆ ಮೂಗು ಮುಚ್ಚಿದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಚಂದ್ರನಾಡಿ ಯಾವ ನಾಡಿ ಓಪನ್ ಇದೆ ಅಂತ ಚೆಕ್ ಮಾಡ್ಬಿಟ್ಟು ನಾವು ಎದ್ದೇಳ್ತೀವಲ್ಲ. ಈಗ ಚಂದ್ರನಾಡಿ ಹೌದು. ಓಪನ್ ಇದ್ರೆ ಸೂರ್ಯನಾಡಿ ಇಡೀ ದಿನ ಎಲ್ಲ ನಮ್ದು ಚಂದ್ರನಾಡಿ ಓಪನ್ ಇರ್ಬೇಕು. ಆಮೇಲೆ ಸಾರಿ ಸೂರ್ಯನಾಡಿ. ಆಮೇಲೆ ರಾತ್ರಿ ಕೂಲ್ ಆಗಿರುತ್ತಲ್ಲ, ಅವಾಗ ಅವಾಗ ಚಂದ್ರನಾಡಿ ಇರ್ಬೇಕು ಅಂತಾರೆ. ಸೂರ್ಯನಾಡಿ ಇದಾಗಿರ್ಬೇಕು, ಆಕ್ಟಿವೇಟ್ ಆಗಿರ್ಬೇಕು ರಾತ್ರಿ. ಅಲ್ಲ, ರಾತ್ರಿ ಹೊತ್ತು ಸರಿ ಚಂದ್ರನಾಡಿ ಆಕ್ಟಿವ್ ಆಗಿರ್ಬೇಕು. ಶಾಂತವಾಗಿರೋದು ಚಂದ್ರನಾಡಿ ಅಲ್ವಾ? ಹೌದು. ಹಾ, ಸೊ ಕೂಲ್ ಆಗಿರುತ್ತೆ ಚಂದ್ರನಾಡಿ. ಚಂದ್ರನಾಡಿ ಸೊ ರಾತ್ರಿ ಹೊತ್ತು ಚಂದ್ರನಾಡಿ ಕೂಲ್ ಆಗಿರೋದನ್ನ ಆಕ್ಟಿವ್ ಆಗಿರ್ಬೇಕದು. ಬೆಳಿಗ್ಗೆ ಈಗ ನನಗೆ ಇನ್ನೊಂದು ಇದ್ರಲ್ಲಿ ನೋಡ್ದಂಗೆ ಜ್ಯೋತಿಷಿಗೆ ಸಂಬಂಧಪಟ್ಟಿದ್ದಿದೆ ಇದು. ಶಾಸ್ತ್ರ ಎಲ್ಲ ಹೇಳ್ತಾರಲ್ಲ, ಅವ್ರ ಏನ್ ಹೇಳ್ತಾರೆ ಗೊತ್ತಾ, ಈ ಬಲಗಾಲಿ ಮದ್ವೆ ಆದ್ಮೇಲೆ ಬಲಗಾಲಿಟ್ಟು ಒಳಗಡೆ ಬಾ ಅಂತ ಹೇಳ್ತಾರಲ್ಲ, ಅದೆಲ್ಲ ಒಳ್ಳೆ ಅಲ್ಲ. ಅವ್ರದ್ದು ಯಾವ ನಾಡಿ, ಸುಷುಮ್ನ ನಾಡಿನಲ್ಲಿ ಯಾವ ನಾಡಿ ಅವ್ರದ್ದು ಆಕ್ಟಿವೇಟ್ ಇದೆ, ಸಪೋಸ್ ಅವ್ರದ್ದು ಸೂರ್ಯ ನಾಡಿ ಇದು ಇದ್ದಾಗ ಅದನ್ನ ಚಂದ್ರ ನಾಡಿಗೆ ಮಾಡಿ ಒಳಗಡೆ ಚೇಂಜ್ ಮಾಡ್ಕೋಬಹುದು. ಹೌದು, ಮಾಡ್ಕೊಂಡು ಒಳಗಡೆ ಬರ್ಬೇಕಂತೆ ಅವ್ರು. ಈ ಬಲಗಾಲಿ ಅವಾಗ ನಾವು ಈ ಸೈಡ್ ಎಡಗಾಲ್ ಸೈಡ್ ಆಗಿದ್ರೆ ಏನ್ ಮಾಡಕ್ಕಾಗಲ್ಲ, ಬಂದ್ಬಿಡೋದಂತೆ. ಆದ್ರೆ ಬಲಗಾಲ ಎಡಗಾಲ ಏನೂ ಇಲ್ಲ ಅಂತ ಹೇಳೋದು ಅವ್ರು. ಜ್ಯೋತಿಷ್ ಶಾಸ್ತ್ರದಲ್ಲಿ ಆತರ ಹೇಳ್ತಾರೆ. ನಾನ್ ಎಲ್ಲೋ ಒಂದು ಓದ್ದೆ, ದೇವಸ್ಥಾನದಿಂದ ಹೊರಗೋನ ಯೂಶುವಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬಲಗಾಲ ಇಡ್ತೀವಲ್ಲ, ದೇವಸ್ಥಾನದಿಂದ ಆಚೆ ಬರ್ಬೇಕಾದ್ರೆ ಎಡಗಾಲ ಇಟ್ಟು ಬನ್ನಿ ಅಂತ ಕೇಳಿದ್ದು ನಾನು ಓದಿದ್ದೆ. ಆಮೇಲೆ ನಾವು ಯಾವಾಗ ಬೇಕೋ ಅವಾಗ ಚಂದ್ರನಾಡಿ ಸೂರ್ಯ ನಾಡಿನ ಚೇಂಜ್ ಮಾಡ್ಕೋಬಹುದು ನಾವು. ಏನ್ ಕಂಕಳ ಕೆಳಗಡೆ ಕೈ ಇಟ್ಬಿಟ್ಟು ಆಕ್ಟಿವ್ ಮಾಡೋದ್ರಿಂದ, ಅಥವಾ ಯಾವಲ್ಲಿ ಆಕ್ಟಿವ್ ಆಗಿಲ್ಲ ಅದನ್ನ ಇದು ಮಾಡೋದು, ಅಥವಾ ನಮ್ ಕೈ ಕೆಳಗಡೆ ಋಷಿ ದಂಡಗಳು ಇಡ್ತಾರಲ್ಲ, ಕೋಲುಗಳು, ಆ ತರ ಇಟ್ಕೊಂಡು ಅದನ್ನ ಮಾಡ್ಬೋದು ಅಂತ. ಬಟ್ ಕೆಲವು ಕೆಲಸಗಳು ಮಾಡುವಾಗ ಇದು ಅಥವಾ ಅದು ಆಕ್ಟಿವ್ ಆಗಿರ್ಬೇಕು. ಈಗ ನಂಗೆ ಗೊತ್ತಿರೋಂಗೆ ತಿನ್ನೋವಾಗ್ಲಿ ಹೊರಗಡೆ ಹೋಗ್ಬೇಕು. ನಿಮ್ಮ ಒಂದು ಕುಂಡ್ಲಿಗೆ ಯಾವ್ದು ಇದು ಇದೆ ಅನ್ನೋದನ್ನ ನೋಡಿ ನೀವು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ತಕ್ಕಂಗೆ ನೀವು ಆ ನಾಡಿನ ಪ್ರಯತ್ನಿಸಿ ಮಾಡ್ಬೇಕು. ನಮ್ಮ ನಂದ ಗೊತ್ತಲ್ಲ, ಮಾತಾರ್ ಫೌಂಡೇಶನ್, ಅವ್ರು ಯಾವಾಗ್ಲೂ ಆಗ್ತಾ ಇರ್ತಾರೆ ಬೆಳಗ್ಗೆ ಹೊತ್ತು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಈ ನಾಡಿ ಆಕ್ಟಿವ್ ಆಗಿರ್ಬೇಕು, ಆ ನಾಡಿ ಆಕ್ಟಿವ್ ಆಗಿರ್ಬೇಕು ಅಂತ. ಬಟ್ ನಾನು ಸ್ವರವಿಜ್ಞಾನ ಬುಕ್ ಆನ್ಲೈನ್ ಅಲ್ಲಿ ನನಗ್ ಸಿಕ್ಲಿಲ್ಲ. ಸ್ವರವಿಜ್ಞಾನದಲ್ಲಿ ಅದು ಆಕ್ಚುಲ್ ಆಗಿ ಇನ್ನ ಒಂದು ಕ್ಲಾಸ್ ಮಾಡ್ತಾ ಇದ್ರು. ಅದು ನಾವು ಊಟ ಮಾಡುವಾಗ, ಟಾಯ್ಲೆಟ್ ಹೋಗುವಾಗ ನಮ್ಮ ಸೂರ್ಯ ನಾಡಿ ಆಕ್ಟಿವ್ ಆಗಿರ್ಬೇಕು. ಯಾಕಂದ್ರೆ ಸೂರ್ಯ ನಾಡಿ ಕನ್ಫ್ಯೂಸ್ ಆಗುತ್ತೆ. ಇಡ ನಾಡಿ ಪಿಡ ನಾಡಿ ಅಂತ ಹೇಳ್ಬೋದು. ಬಲಗಡೆ ಎಡಗಡೆ ಲೆಫ್ಟ್ ಸೈಡ್ ಇರುತ್ತೆ ಇದು ನಿಮ್ದು ಇಡ ನಾಡಿ. ಲೆಫ್ಟ್ ಸೈಡ್ ಎಂಡ್ಸ್ ವಿತ್ ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ. ಆಮೇಲೆ ಇದು ಯಾರಿಗಾದ್ರೂ ಗೊತ್ತಿದ್ರೆ ಒಬ್ಬರಿಗೆ ಒಂದ್ ಕ್ಲಾಸ್ ತಗೊಳಕ್ ಹೇಳಿ ಮೇಡಮ್, ನೋಡೋಣ. ಸ್ವರವಿಜ್ಞಾನನೇ ನಿಮ್ಗೆ ಗೊತ್ತಿದ್ರೆ ಇಲ್ಲ ನನಗೆ ಅರ್ಧಂಬರ್ಧ ಗೊತ್ತು. ನಾನು ಆಕ್ಚುಲ್ ಆಗಿ ಬುಕ್ ಆನ್ಲೈನ್ ಅಲ್ಲಿ ಹುಡುಕ್ತಾ ಇದ್ದೀನಿ, ಐಡಿಯಾ ಇಲ್ಲ ಅದು. ಬಟ್ ನನ್ಗೆ ಅದು ಇಡನಾಡಿ ಯಾವ್ದು ಚಂದ್ರನಾಡಿ ಬೇಸಿಕ್ ಅಷ್ಟೇ ಗೊತ್ತು ಅದ್ರ ಬಗ್ಗೆ. ಬಟ್ ಏನು, ನಾವು ಸೂರ್ಯ ನಾಡಿ ಅಂದ್ರೆ ಆಕ್ಟಿವ್ ಆಗಿರುತ್ತೆ, ಬಿಸಿ ಆಗಿರುತ್ತೆ. ನಾವು ಯಾವಾಗ ಆಕ್ಟಿವ್ ಆಗಿರ್ಬೇಕೋ ಅದನ್ನ ನಾವು 90 ನಿಮಿಷಕ್ಕೆ ಒಂದೊಂದ್ಸರಿ ಆಕ್ಟಿವ್ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ನೀವು ರೈಟ್ ನಾಸ್ಟ್ರಿಲ್ ಅಂದ್ರೆ ಈ ಸೈಡ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡ್ಬೇಕು. ಆಮೇಲೆ ಬ್ರೀದಿಂಗ್ ಮಾಡ್ಬೇಕು, ಲೆಫ್ಟ್ ಇಂದ ಬ್ರೀದ್ ಮಾಡ್ಬೇಕು, ಒಳಗಡೆ ಜೋಗ್ಬೇಕು. ಆಮೇಲೆ ಎಕ್ಸೇಲ್ ರೈಟ್ ದಿಂದ ಮಾಡ್ಬೇಕು. ಅವಾಗ ನಿಮ್ಗೆ ಅದು ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ. ಅದು ಅರ್ಧಂಬರ್ಧ ಗೊತ್ತಿದೆ, ಅದಕ್ಕೆ ನಾನು ಮಾತಾಡಕ್ ಹೋಗಿಲ್ಲ. ಅದು ಸೂರ್ಯನಾಡಿ ಅಂದ್ರೆ ಪಿಂಗಳ ನಾಡಿ. ಪಿಂಗಳ, ಶಿವನಾಡಿ. ಅದ್ ಯಾರಿಗಾದ್ರೂ ಪಕ್ಕ ಗೊತ್ತಿದ್ರೆ ಒಂದ್ ಕ್ಲಾಸ್ ಮಾಡಕ್ ಹೇಳಿ ಮೇಡಮ್. ನಮ್ಮಿದ್ರಲ್ಲಿ ಇಲ್ಲ. ಇವ್ರಿಗೆ ನಂದಾ ಮೇಡಮ್ ಗೊತ್ತು, ಅವ್ರಿಗೆ ಬಾ ಅಂತ ಹೇಳ್ತೀನಿ ನೀರಿ ಒಂದಿನ. ಬರ್ತಾರ ಇಲ್ವಾ ಗೊತ್ತಿಲ್ಲ, ಅವ್ರಿಗೆ ಟೈಮ್ ಸಿಗಲ್ವಲ್ಲ, ಬೆಳಿಗ್ಗೆನೆ ಅವ್ರಿಗೆ ಟೈಮ್ ಸಿಗುತ್ತೆ. ಇಲ್ಲ, ಯಾವಾಗ ಫ್ರೀ ಇದ್ರೆ ಸೆಕೆಂಡ್ ಸ್ಯಾಟರ್ಡೆ ಫ್ರೀ ಇರ್ತಾರೆ. ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಫ್ರೀ ಇರ್ತಾರೆ.
ಮಾಡಕ್ ಹೇಳೋಣ. ಹ್ಮ್ ಅವ್ರೇನಾ ತಗೊಂಡಿದ್ದದ್ನ ಫಸ್ಟ್ ಕ್ಲಾಸ್? ಇಲ್ಲ ಇಲ್ಲ ಇಲ್ಲ, ಅದು ಆಕ್ಚುಲ್ ಆಗಿ ಇವರು ರಂಗನಾಥ್ ಸರ್ ಮಾಡಿದ್ರು. ಹ್ಮ್ ರೇವತಿ ಹತ್ರ ಬುಕ್ ಇದೆ, ಮಾತಾಡಿರ್ಬೇಕು. ರೇವತಿ ನಿಮ್ ಜೊತೆ ಮಾತಾಡಿ ಅಂತ ಹೇಳಿದ್ದೆ. ಹ್ಮ್ ರೇವತಿ ಹತ್ರ ಬುಕ್ ಇದೆ, ಅದು ಅವಳು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾಳೆ ಕ್ಲಾಸ್ ತಗೊಳಕ್ಕೆ. ಹ್ಮ್ ಬಟ್ ಅದು ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿರುತ್ತದು. ಹ್ಮ್ ಆಮೇಲೆ ಸ್ವರ ವಿಜ್ಞಾನ. ಎದ್ದ ತಕ್ಷಣ ಬೆಡ್ ಇಂದ ಕೆಳಗಡೆ ಇಡುವಾಗ ನಮ್ದು ಯಾವ ನಾಡಿ ಆಕ್ಟಿವ್ ಆಕ್ಟಿವಿಟಿ ಇದೆ ಆಗಿರುತ್ತೋ. ನೋಡ್ಬಿಟ್ಟೆ ನಾವು ಪಾದವನ್ನ ಕೆಳಗಡೆ ಇಡ್ಬೇಕು ಅಂತ ಹೇಳ್ತಾರೆ. 90 ನಿಮಿಷಕ್ಕೊಂದ್ಸಾರಿ ಚೇಂಜ್ ಆಗ್ತಾ ಇರ್ತದೆ, ಬೇಕಾದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡ್ಕೋಬಹುದು. ಹೌದು. ಹ್ಮ್ ಆದ್ರೆ ಇವಾಗ ನಿಮ್ಗೆ ಕೂಲ್ ಬೇಕಾಗಿತ್ತು, ನಿಮ್ಗೆ ಹಾಟ್ ಇತ್ತು ಅಂದ್ರೆ ನೀವು ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ಕೋಬಹುದು. ಕೂಲ್ ಹಾ, ಬೇಕಾಗಿತ್ತು ಆತರ. ನಿಮ್ಗೆ ಹೌದೌದು ಹಾಟ್ ಹೌದು ಬೇಕಾಗಿತ್ತು ಅಂದ್ರೆ ನಿಮ್ಗೆ ಸೂರ್ಯನಾಡಿನ ಆಕ್ಟಿವೇಟ್ ಮಾಡ್ಕೋಬೇಕು. ಹೌದು ಹೌದು. ಹ್ಮ್ ಅದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ಒಂದ್ ಪೇಪರ್ ತಗೋಬೇಕಂತೆ, ಮೂಗ್ ಹತ್ರ ಎರಡು ಇಡ್ಬೇಕು. ಕಡೆ ಇಲ್ಲ, ನಾವು ಕೈ ಮೇಲೆ ಕೈನ ಮೂಗಿನ ಒಳ್ಳೆಗೆ ಕೆಳಗಡೆ ಇಟ್ಕೊಂಡು ಮಾಡ್ಬೋದು, ಬಟ್ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಹೊಸಬರಿಗೆ. ಆದ್ರೆ ನಮ್ದು ಅವಾಗ ಯಾವ್ದು ಎರಡು ಆಕ್ಟಿವೇಟ್ ಇದೆ ಅಂತ ಗೊತ್ತಾಗ್ತದೆ. ಪೇಪರ್ಗಳು ಪೀಸಸ್ ನಮ್ದಂತೂ ಒಳ್ಳೆ ಯಾವಾಗಲೂ ಎರಡು ಕಡೆನೆ ಬರ್ತಾ ಇರುತ್ತೆ. ಅಯ್ಯೋ, I mean, ತಾವು ಸೂಪರ್ ಅಲ್ಲ, ಸೂಪರ್ ಅಲ್ಲ ಕೆಲವ್ರಿಗೆ ಮೇಡಮ್. ಎರಡೂ ತಾವು ಆಕ್ಟಿವೇಟ್ ಆಗಿರುತ್ತೆ. ತಾವು ಇದ್ರಲ್ಲೇ ಇರೋರು, ಅದಕ್ಕೆ ನಿಮ್ಗೆ ಎರಡು ಆಕ್ಟಿವ್ ಆಗಿರುತ್ತೆ, ಅದು ಒಳ್ಳೇದು ಅಂತಾರೆ. ಗೊತ್ತಿಲ್ಲ, ಅದ್ ಹೇಳ್ತಾರಲ್ಲ ಒಂದೇ ಯಾವ್ದೋ ಆಕ್ಟಿವಿಟಿ ಇರುತ್ತೆ ಅಂತ, ಬಟ್ ಎರಡು ಆಮೇಲೆ ಇನ್ನೊಂದು ವಿಶೇಷ ಸಂಗತಿ ಏನಂದ್ರೆ, ಸಾಯೋವಾಗ ನಾವ್ ಯಾವಾಗ ಸಾಯ್ತೀವಿ ಅನ್ನೋದು ಕೂಡ ಈ ಸ್ವರ ನಾಡಿಯಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಅದನ್ನ ನೀವೇನೇ ಮಾಡಿದ್ರು ಆಕ್ಟಿವ್ ಆಗಲ್ವಂತೆ, ಒಂದೇ ಸೈಡ್ ಬ್ರೀತ್ ಆಗ್ತಾ ಇರುತ್ತಂತೆ. ಅದು ರಂಗನಾಥ್ ಸರ್ ಹೇಳಿದ್ದು, ನನಗೆ ಅಂದ್ರೆ ಬುಕ್ ಇನ್ನು ಸಿಕ್ಕಿಲ್ಲ. ಸಾಯೋರ್ ಇದಾರೆ ಅಂತಂದ್ರೆ ಅವಾಗ ಅಲ್ವಾ? ಆ ಟೈಮಲ್ಲಿ ಅಲ್ಲ, ನಾವು ಅವ್ರನ್ನ ಪರೀಕ್ಷೆ ಮಾಡ್ಬೋದು ಅಂತ ಟೈಮಲ್ಲಿ ಯಾರಾದ್ರೂ ಇದ್ರೆ ಆ ತರ ಬೆಡ್ ರಿಡನ್ ಹೋಗ್ತಾರೆ ಅನ್ನೋವಾಗ ನಾವು ಬೇಕಂದ್ರೆ ಅವರ ನಾಡಿನ ನೋಡಿ, ಇದು ರಿಯಲ್ ಆಗಿ ಪ್ರೂವ್ ಆಗಿರೋದು. ಡಾಕ್ಟರ್ಸೇ ಅವರು, ಅಂದ್ರೆ ಡಾಕ್ಟರ್ಸ್ ಅಂದ್ರೆ ಅಲೋಪತಿ ಡಾಕ್ಟರ್ಸ್ ಅಲ್ಲ, ಪಂಡಿತರು ಅದನ್ನ ನೋಡಿ ನೀನು ಒಂದೇ ಕಡೆ ಉಸಿರಾಡ್ತಿದೀಯಾ ಅಂತ ಹೇಳಿ ಅದು ಚೇಂಜ್ ಮಾಡಕ್ ಆಗಲ್ವಂತೆ ಆ ಟೈಮಲ್ಲಿ. ನೀವೇನೇ ಮಾಡಿದ್ರು ಪ್ರಯತ್ನ ಪಟ್ರು ಆಗಲ್ವಂತೆ ಅದು. ಅಲ್ಲ, ಅವ್ರು ಸಾಯೋ ಸ್ಥಿತಿನಲ್ಲೇ ಇರ್ತಾರೆ, ಇನ್ನು ಯಾವಾಗ ಚೇಂಜ್ ಮಾಡ್ಕೊಂತ ಇರ್ತಾರೆ ಅಂತ ಅಲ್ವಾ? ಅದು ಆಗೋದಿಲ್ಲ. ಅವಾಗ ನಮ್ಗೆ ಗೊತ್ತಾಗುತ್ತಂತೆ ಸಾವು ಯಾವಾಗ ಸಮೀಪ ಬಂದಿದೆ ಅಂತ ಹೇಳಿ. ಅದಕ್ಕೆ ಅದು ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ತಿಳ್ಕೊಳ್ಳೋಣ ಅಂತ ನನಗೊಂದ್ ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡಿದೀನಿ, ಅದ್ರದ್ದು ಇಂಟ್ರೆಸ್ಟಿಂಗ್ ಇದೆ ಅಂತ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾವ್ದು ಆಕ್ಟಿವೇಟ್ ಆಗಿರ್ಬೇಕು ಅದೆಲ್ಲ ಇದೆ ಅದ್ರ. ಮ್ಯಾಮ್, ಹಲೋ ಮ್ಯಾಮ್. ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ತನುಜಾ ಹೇಳಿ. ಹಾ ಮ್ಯಾಮ್, ಮಾತಾಡೋದಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಮ್ಯೂಟ್ ಮಾಡಿ. ಹಾ ಮ್ಯಾಮ್, ಇದು ಮ್ಯಾಮ್ ಏನದು ನಾಡಿ ಅಂತ ನೋಡ್ತಾರಲ್ವಾ, ಸೊ ಈಗ ಅದರಿಂದ ವಾತಾಪಿತ್ತ ಕಫ ಅಂತ ಗೊತ್ತಾಗತ್ತೆ ಅಲ್ವಾ? ನಾಡಿ ಏನೋ ಹೇಳ್ತಾರೆ, ನಾಡಿ ಪರೀಕ್ಷೆ, ಕರೆಕ್ಟ್, ನಾಡಿ ಪರೀಕ್ಷೆಯಿಂದ ಇಲ್ಲಿ ನೋಡೋದು ಅದು ಬೇರೆ. ಅಲ್ಲ, ನಾನ್ ಹೇಳ್ತಿರೋದು ಅದು ಮತ್ತೆ ಇಡ ಪಿಂಗಳ ಮತ್ತೆ ಸುಷುಮ್ನ, ಅದಕ್ಕೆ ಏನಾದ್ರು ಸಂಬಂಧ ಇದೆಯಾ ಮ್ಯಾಮ್? ಇಲ್ಲ, ಅದು ಬೇರೆ. ಈಗ ಡಾಕ್ಟರ್ಸ್ ಎಲ್ಲ ಇಲ್ಲಿ ಮಾತ್ರ ನೋಡೋದು. ಹೌದು ಹೌದು ಹೌದು. ಅದರಿಂದ ಅವ್ರಿಗೆ ಅವ್ರ ಇಡೀ ಹೆಲ್ತ್ ಹೇಗಿದೆ ಅಂತ ಗೊತ್ತಾಗ್ತಿತ್ತಂತೆ. ಅದಕ್ಕೆ ಇವಾಗ್ಲೂ ಇದಾರೆ ಅವರು. ಅದರಲ್ಲೇ ಕೆಲವರು ಸ್ಪೆಷಲಿಸ್ಟ್ ಇದ್ದಾರೆ. ಅದನ್ನ ಇಲ್ಲಿ ಕೈ ಹಚ್ಚಿದ್ರೆ ಸಾಕು ಅವ್ರಿಗೆ ಏನು ಯಾವ ಹೆಲ್ತ್ ಪ್ರಾಬ್ಲಮ್ ಅಂತ. ಆ ಕಾಲದಲ್ಲಿ ವೈದ್ಯರು ಅಂತ ಇರ್ತಾ ಇದ್ರಲ್ಲ, ಆ ಕಾಲದಲ್ಲಿ ಇತ್ತದು. ಇವಾಗೂ ಇದೆ, ಕೆಲವ್ರು ತುಂಬಾ ಕಡಿಮೆ ಜನ ಇದಾರೆ ಇವಾಗ. ಅವ್ರು ಹಿಂಗ್ ಸುಮ್ನೆ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಯಾವ ತೊಂದರೆ ಇದೆ ಅಂತ ಗೊತ್ತಾಗ್ತಾ ಇತ್ತು. ಅದು ಬೇರೆ ಇದು ಬೇರೆ ಅಲ್ಲ? ಇದು ನಿಮ್ಮ ನರಮಂಡಲವನ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ. ಇದು ನೀವು ಇಡ ಪಿಂಗ್ಲದ್ ಹೇಳ್ತಾ ಇದ್ರಲ್ಲ, ಇದು ಬೇರೆ. ಇದು ಇದು ಸ್ವಲ್ಪ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡಕ್ ಹೋಗ್ಬೇಕಾದ್ರೆ ನಿಮ್ದು ಯಾವ್ದು ಇಡ ನಾಡಿನ ಪಿಂಗ್ಲ ನಾಡಿನ ಆಕ್ಟಿವೇಟ್ ಇರ್ಬೇಕು ಅಂತ. ಎಲ್ಲಾದ್ರೂ ಒಳ್ಳೆ ಕೆಲ್ಸಕ್ಕೆ, ಏನಾದ್ರು ಖರೀದಿ ಮಾಡಕ್ಕೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಈಗ ನಿಮ್ದು ಒಂದ್ ಕಡೆಯಿಂದ ಮಾತ್ರ ಗಾಳಿ ಬರ್ತಾ ಇದೆ, ಚೆಕ್ ಮಾಡ್ಬೇಕು ನೀವು. ಅಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮ್ಯಾಮ್? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾವು ಖರೀದಿ ಮಾಡೋದಕ್ಕೂ ಇಡ ಪಿಂಗಳಗೂ ಏನ್ ಸಂಬಂಧ ಮ್ಯಾಮ್? ಅಂದ್ರೆ ನಿಮ್ಮ ಹೆಸರಿಗೆ ತಕ್ಕಂಗೆ ಅದು ನಿಮ್ದು ನಾಡಿ ಆಕ್ಟಿವೇಟ್ ಆಗಿರ್ಬೇಕು ಯಾವ್ದಾದ್ರು ಇದ್ ಮಾಡಕ್ಕೆ. ಅದಕ್ಕೆ ಅದೊಂದು ಫುಲ್ ಕ್ಲಾಸೇ ಇದೆ ಅದ್ರ ಬಗ್ಗೆ. ಬೇಡ ಬಿಡಿ ಮ್ಯಾಮ್, ಅಷ್ಟೆಲ್ಲ ಬೇಡ ಅನ್ಸುತ್ತಲ್ಲ ಮ್ಯಾಮ್. ಹಿಂಗ ಪಿಂಗ್ಲ ನಾಡಿ, ಇಡ ನಾಡಿ. ಇಲ್ಲ, ಕೆಲವೊಬ್ರು ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ ಅವ್ರಿಗೆ. ಯಾಕಂದ್ರೆ
ಅದು ಏನ್ಸಿಯಂಟ್ ಯೋಗಿಕ್ ಇದರಲ್ಲಿ ಹ್ಯೂಮನ್ ಬಾಡಿನಲ್ಲಿ 72 ನಾಡೀಸ್ ಇದಾವಂತೆ. ಆದ್ರೆ ನಮ್ಮಲ್ಲಿ ಓನ್ಲಿ 3 ಮೋಸ್ಟ್ ಇಂಪಾರ್ಟೆಂಟ್ ಅವೇ: ಚಂದ್ರನಾಡಿ, ಸೂರ್ಯನಾಡಿ ಮತ್ತೆ ಸುಷುಮ್ನ ನಾಡಿ. ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ. ಅವು ಆಕ್ಟಿವೇಟ್ ಅವಾಗ ನಮ್ಮಲ್ಲಿ ಆಲ್ರೆಡಿ ಆಕ್ಟಿವೇಟ್ ಇರ್ತವೆ. ಬಟ್ ನಾವು ಈಗ ನಮ್ಮ ದೇಹಕ್ಕೆ ತಕ್ಕಂಗೆ ಇವಾಗ ಯಾವ್ದು ನಾವು ಹೇಗ್ ಬೇಕಲ್ಲ ಹಾಗ ಅದನ್ನ ಆಕ್ಟಿವೇಟ್ ಮಾಡ್ಕೋಬಹುದು ಅದನ್ನ. ಹೀಗೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇ ಇರೋದ್ರಿಂದ ಅದು ಕೂಡ ಇಂಪಾರ್ಟೆಂಟ್. ಫೆಮಿನೈನ್ ಎನರ್ಜಿ, ಕಾಮ್ನೆಸ್ ಇದೆಲ್ಲ ಇರುತ್ತೆ. ಕೂಲಿಂಗ್, ಈಗ ಚಂದ್ರನಾಡಿ ಇದಾದ್ರೆ ಕಾಮ್ನೆಸ್ ಇರುತ್ತೆ, ಅವ್ರಿಗೆ ರಿಲ್ಯಾಕ್ಸಿಂಗ್ ಆಗಿರ್ತಾರೆ, ಕೂಲ್ ಆಗಿರ್ತಾರಲ್ಲ ಚಂದ್ರನಾಡಿ ಆನ್ ಇದ್ರೆ. ಆಮೇಲೆ ಫೆಮಿನೈನ್ ಎನರ್ಜಿ ಜಾಸ್ತಿ ಇರುತ್ತೆ ಅವರಲ್ಲಿ, ಆತರ ಅದು. ಅವಾಗ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇಂಟ್ಯೂಷನ್ ಅಂತಾರಲ್ಲ, ಕ್ರಿಯೇಟಿವಿಟಿ, ಅದನ್ನ ಇಂಪ್ರೂವ್ ಮಾಡ್ಬೋದು. ಸ್ಟ್ರೆಸ್ ನ ರಿಡ್ಯೂಸ್ ಮಾಡ್ಬೋದು. ಮತ್ತೆ ಇದು ಮೆಡಿಟೇಷನ್ ಮತ್ತೆ ರಿಲ್ಯಾಕ್ಸೇಷನ್ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಸಡನ್ ಆಗಿ ಹೇಳಿದಕ್ಕೆ ಸ್ವಲ್ಪ ಜನರಿಗೆ ಗೊತ್ತಿದ್ದಾಗಿಲ್ಲ. ಸವಿತಾ ಅವರೇ, ಏನಾದ್ರು ಕ್ವಶನ್ ಇದೆಯಾ ನಿಮ್ಗೆ? ನಮಸ್ತೆ. ನಮಸ್ತೆ. ಆಯ್ತು, ಹೇಳಿ. ಜೊತೆಗೆ ಸ್ವಲ್ಪ ಇದು ಉರಿ ಮೂತ್ರ ಸ್ವಲ್ಪ ಬತ್ತೆ, ಒಂದ್ ನಿಮಿಷ. ಉರಿ ಮೂತ್ರ ಇದೆ. ಹೌದು, ಬೇಸಿಗೆ ಕಾಲ, ನಿಮ್ಮ ಮನೆ ಹತ್ರ ಎಲ್ಲ ಮನೆಗಳೇ ಇಲ್ಲ, ಕೂಲೇ ಇಲ್ಲ. ಇವಾಗ ಸ್ವಲ್ಪ ನೀವು ಎಳ್ನೀರು ಜಾಸ್ತಿ ಕುಡೀರಿ, ದಿನಕ್ಕೆ ಒಂದು ಕಪ್. ಎಳ್ನೀರು, ಆಮೇಲೆ ಬಚ್ಚಂಗಾಯಿ ಜ್ಯೂಸು ಎಲ್ಲ ಕುಡಿತೇನೆ, ತುಂಬಾ ನೀರೆಲ್ಲ ಕುಡಿತೇನೆ. ಏನಾದ್ರು ಇನ್ಫೆಕ್ಷನ್ ಇದೆ ಏನಂತ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ತುಂಬಾ ಹೆಚ್ಚು ನೀರು ಕುಡೀರಿ. ಎಳ್ನೀರು ಬೆಳಿಗ್ಗೆ ಎದ್ದು ಕುಡೀರಿ. ಆಮೇಲೆ ತುಂಬಾ ಅದು ಮಾಡಿದ್ರು ಕಡಿಮೆ ಆಗಿ ನೀರು ಕುಡೀರಿ, ಅದನ್ನು ಕುಡೀರಿ. ಮಾಡಿದ್ರು ಕುಡಿ ಆಗಿಲ್ಲ ಅಂತಂದ್ರೆ ಅದು ಯೂರಿನ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್, ಯೂರಿನ್ ಚೆಕ್ ಮಾಡಿದ್ಮೇಲೆ ಅದು ಇನ್ಫೆಕ್ಷನ್ ಏನಾದ್ರು ಇದ್ರೆ ಗೊತ್ತಾಗುತ್ತೆ. ಅದು ಮೊನ್ನೆ ಸ್ವಲ್ಪ ಪುರ್ಸೋತಿಲ್ಲ, ಸ್ವಲ್ಪ ನೆಂಟ್ರೆಲ್ಲ ಬಂದಿದ್ರು, ಹಾಗೆ ನೆನ್ನೆ ದೇವಸ್ಥಾನ ಅಂತೆಲ್ಲ ಹೋಗಿದ್ದು. ನೀರಲ್ಲಿ ಇವಾಗ ಬೇಸಿಗೆ ಕಾಲ ಅಲ್ಲ, ನೀವು ತುಂಬಾ ಸ್ವಲ್ಪ ನೀರ್ ನೆಗ್ಲೆಕ್ಟ್ ಮಾಡಿರ್ಬೇಕು. ಹೌದಲ್ಲ. ಸರಿ, ಓಕೆ. ನಿಮ್ಮ ಮನೇಲೆ ಇದೆಯಲ್ಲ ಎಳ್ನೀರು, ಅದನ್ನ ಕುಡಿತಾ ಇರಿ ಹೆಚ್ಚು ಹೆಚ್ಚು. ನಾನ್ ಕುಡಿತಾ ಇರ್ತೀನಿ. ಆಮೇಲೆ ಮಸಾಲೆ ಪದಾರ್ಥಗಳನ್ನ ಏನೋ ತಗೋಬೇಡಿ, ಹೀಟ್ ಅನ್ನ ತಗೊಳ್ಬೇಡಿ. ಊಟದಲ್ಲೂ ನೀವು ಕೂಲಿಂಗ್ ಸಲಾಡ್ಗಳೆಲ್ಲ ತಗೊಳ್ಳಿ, ಮಜ್ಜಿಗೆ ತಗೊಳ್ಳಿ ಊಟದಲ್ಲಿ. ಸೊ ಅತಿಯಾದ ಕರದದ್ದು, ಎಣ್ಣೆಲಿ ಕರದ್ದು ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಿ. ಸೊ ಮೂತ್ರ ನನಗೆ ಎಣ್ಣೆ ಎಂತ ತಿನ್ನೋದಿಲ್ಲ, ಬೇಕರಿ ತಿಂಡಿ, ಎಣ್ಣೆ ವಸ್ತು ಎಂತ ಮುಟ್ಟದೇ ಇಲ್ಲ, ತಿನ್ನೋದಿಲ್ಲ. ಅಲ್ಲ, ಇವಾಗ ಅಟ್ಲೀಸ್ಟ್ ಬೇಸಿಗೆ ಕಾಲ ಬೇರೆ, ಆಮೇಲೆ ಈಗ ಯೂಟ್ಲೆ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಇರ್ತವೆ. ಹೆಚ್ಚು ಕಾಫಿ ಟೀ ಹೆಚ್ಚಲ್ಲ, ಕಡಿಮೆನೆ ಬಿಟ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಕಡಿಮೆ ಆದ್ಮೇಲೆ ನೀವು ತಗೊಳ್ಳಿ. ಇವಾಗ ಆಗ್ತಾ ಇದೆ ಅಲ್ಲ, ಕಡಿಮೆ ಆಗೋದಕ್ಕೋಸ್ಕರ ಟೀ ಕಾಫಿ ಕುಡಿಬೇಡಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಇದು ಆಗ್ತದೆ. ಸೊ ಅದ್ರಲ್ಲಿ ನೀವು ಎಳ್ನೀರಲ್ಲಿ ಸ್ವಲ್ಪ ಲಿಂಬೆ ಹಣ್ಣು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಕುಡೀರಿ ನೀವು. ಆಮೇಲೆ ಧನಿಯಾ ಬೀಜ, 1 ಗ್ಲಾಸಲ್ಲಿ ನೀರು ಧನಿಯಾ ಬೀಜ ಹಾಕಿ ಬೆಳಿಗ್ಗೆ ನೀರು ಕುಡಿಬಹುದು. ಧನಿಯಾ ಕೂಲಿಂಗ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ, ಹೊಟ್ಟೆನ ನಿಮ್ದು ಶಾಂತಗೊಳಿಸ್ತದೆ. ಇದು 1-2 ಟೈಮ್ಸ್ ಅದು ಕುಡಿತಾ ಇರಿ. ಇದು ಮಜ್ಜಿಗೆ ಅದೆಲ್ಲ. ಆಮೇಲೆ ಬಾರ್ಲಿ ಅಂತ ಹೇಳ್ತೀವಲ್ಲ, ಅದು ಕೂಡ ಕೂಲಿಂಗ್. ಬಾರ್ಲಿ ಕಾಳು ಗೊತ್ತಾಯಿ, ಅದೆಲ್ಲ ಮಾಡಿ ಕುಡಿತಾ ಇರ್ತೀನಿ. ವಾರದಲ್ಲಿ 2 ದಿನ 3 ದಿನ ಕುಡಿತಾ ಇರ್ತೀನಿ. ರಾಗಿ ಕೂಡ ರಾಗಿ ಅಂಬ್ಲಿ, ಅದು ಕೂಡ ಕೂಲಿಂಗ್. ಅದು ಮಾಡಿ, ಅಷ್ಟ್ ಮಾಡಿದ್ರು ಕಡಿಮೆ ಆಗಿಲ್ಲ ಅಂದ್ರೆ ಚೆಕ್ ಮಾಡ್ಕೊಂಬೇಡಿ, ಯಾಕಂದ್ರೆ ಏನಾದ್ರು ಇನ್ಫೆಕ್ಷನ್ ಇದ್ರೆ. ಸ್ವಲ್ಪ ಹೊಟ್ಟೆನೂ ನೋವು ಇದೆ, ಹಾಗಾಗಿ ಸ್ವಲ್ಪ ಉರಿ ಮೂತ್ರ ಎಲ್ಲ ನಂಗೆ ಅದೇ ಹೆದ್ರಿಕೆ ಆಗುತ್ತೆ. ಹೊಟ್ಟೆ ನೋವು ಇದೆಯಾ? ಹಾಗಾದ್ರೆ ನೀವು ಸ್ವಲ್ಪ ಟೆಸ್ಟ್ ಮಾಡ್ಸೋದು ಒಳ್ಳೇದು. ಜ್ವರ ಗಿಡ ಏನಾದ್ರು ಬಂದಿತ್ತಾ? ಇಲ್ಲ, ಕಳೆದ ವಾರದಲ್ಲಿ ಸ್ವಲ್ಪ ಜ್ವರ ಇತ್ತು. ಆಮೇಲೆ ನಾನು ಟ್ಯಾಬ್ಲೆಟ್ ಏನ್ ತಗೊಳ್ಳಿಲ್ಲ, ಸ್ವಲ್ಪ ಸಿರಪ್ ತಗೊಂಡೆ. ಆಮೇಲೆ ನೀವ್ ಹೇಳಿದ್ ಮಾಡಿ ಕಡಿಮೆ ಆಯ್ತು. ಹಾಗಾದ್ರೆ ನೀವು 2-3 ದಿನ ತುಂಬಾ ದಿನಾನು ವೇಟ್ ಮಾಡೋದು ಒಳ್ಳೇದಲ್ಲ, ಆತರ ಕಂಟಿನ್ಯೂಷನ್ ಇದ್ರೆ.
ಬಟ್ ಇವನ್ನ ಎಲ್ಲಾನು ಮಾಡಿ ಅದ್ ಮಾಡಿದ್ರುನು ನೀವು ಹೋಗಿ ತೋರ್ಸ್ಕೊಂಡ್ ಬಂದ್ರುನು ಇವನ್ನ ಮಜ್ಜಿಗೆ ಕುಡಿಯೋದು, ಸಲಾಡ್ ಇವೆಲ್ಲ ಬಾರ್ಲಿ ವಾಟರ್ ಬೆಳಿಗ್ಗೆ ಒಂದ್ಸಲಿ, ಮಧ್ಯಾಹ್ನ ಒಂದ್ಸರಿ, ಬಿಸಿಲು ಜಾಸ್ತಿ ಇರುತ್ತಲ್ಲ ಮಧ್ಯಾಹ್ನ ಎಲ್ಲ, ಆಗ ಒಂದ್ಸಲಿ ಕುಡಿತಾರೆ. ಆಯ್ತಾಯ್ತು. ಹ್ಮ್. ಓಕೆ ಮೇಡಮ್, ಅದೇ ಥ್ಯಾಂಕ್ಸ್. ತುಂಬಾ ಜ್ವರ ಗಿರ ಅಥವಾ ಮೂತ್ರದಲ್ಲಿ ರಕ್ತ ಈ ತರ ಏನಾದ್ರು ಬಂದ್ರೆ ನೀವು ಡಾಕ್ಟರ್ ನೋಡ್ಲೇಬೇಕಾಗುತ್ತೆ. ರಿಸ್ಕ್ ತಗೊಳೋದ್ ಸರಿ. ಬೇಡ ಅದು. ಓಕೆ ಮೇಡಮ್. ಆಮೇಲೆ ಇವಾಗ ಇನ್ನರ್ಸ್ ಎಲ್ಲ ಟೈಟ್ ಹಾಕೊಳ್ಳೋದು ಇಂಥವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು. ಬಿಸಿಲು ನಿಮ್ ಸೈಡ್ ಯಾಕಂದ್ರೆ ಮನೆಗಳಿಲ್ಲ ಅಲ್ವಾ, ಬಿಸಿಲು ಜಾಸ್ತಿ ಬರುತ್ತಲ್ಲ ನಿಮ್ ಮನೇಲೆಲ್ಲ. ತುಂಬಾ ಬಿಸ್ಲು. ಈಗ ಸಿಟಿನಲ್ಲಿ ಹತ್ರ ಮನೆ ಇರ್ತಾವಲ್ಲ, ಸ್ವಲ್ಪ ಕೂಲ್ ಆಗಿರ್ತದೆ. ನಮ್ಮ ಮನೆ ಹತ್ರ ಬರೀ ಗಾಳಿ ಸರಿಯಾಗಿ ಬರಲ್ಲ, ಆದ್ರೆ ಸ್ವಲ್ಪ ಕೂಲ್ ಆಗಿರ್ತದೆ. ಆದ್ರೆ ಒಂದೇ ಹೌದೌದು. ಮನೆ ಕಡೆ ಇದ್ದಾಗ ಸ್ವಲ್ಪ ಬಿಸಿಲು ಜಾಸ್ತಿ, ಹೌದು, ಡೈರೆಕ್ಟ್ ತುಂಬಾ ಬಿಸಿಲು ಬಿಸ್ಲು. ಹೊಡೆಯುತ್ತೆ. ಹೌದು. ಅದೇ ಕಂಟ್ರೋಲ್ ಮಾಡ್ಕೊಳ್ಬೇಕಷ್ಟೇ ನೀವು. ಹೌದು. ಹೌದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಕ್ಲೋಸ್ ಮಾಡೋಣ. ಶ್ರೀಲಕ್ಷ್ಮಿ ಅವರು ಏನಾದ್ರು ಕ್ವಶನ್ ಇದೆಯಾ? ಹೋದ್ರ ಅವರು? ಹೋದ್ರ ಅನ್ಸುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋ ಸಮಯ. ನಾಳೆ ಬೇರೆ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.